ಈ ದಿನ ತರಗತಿಯಲ್ಲಿ ನಾವು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ನಡುವಿನ ವ್ಯತ್ಯಾಸ ಏನು, ಅವುಗಳ ನಡುವಿನ ಹೋಲಿಕೆ ಅನ್ನೋದ್ರ ಬಗ್ಗೆ ಫಸ್ಟ್ ಮಾತಾಡಿ, ಆನಂತರದಲ್ಲಿ ಬೌದ್ಧ ಮತ್ತು ಹಿಂದೂ ಧರ್ಮದ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಇಲ್ಲಿ ಜೈನ ಧರ್ಮ ಅಂತ ಬಂದೊತ್ನ್ಯಾಗ ಅಹಿಂಸೆಗೆ ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂಥದ್ದು, ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ಕಾಣ್ತೈತಿ. ಒಟ್ಟು ಅಹಿಂಸದ ಪರಿಕಲ್ಪನೆ ಮೊಟ್ಟ ಮೊದಲೇದಾಗಿ ಜೈನ ಧರ್ಮದಲ್ಲೇ ಪ್ರಸ್ತಾಪ ಆಗಿತ್ತು ಮತ್ತು ಅದು ಜಾಸ್ತಿ ಮಹತ್ವವನ್ನು ಕೊಟ್ಟು ಜೈನ ಸನ್ಯಾಸಿನಿಯರು ಮತ್ತು ಜೈನ ಧರ್ಮೀಯರು ಈ ಅಹಿಂಸೆಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಬಟ್ ಬೌದ್ಧ ಧರ್ಮದಲ್ಲಿ ಈ ಅಹಿಂಸೆಯ ಅಂದ್ರೆ ಮಹತ್ವ ಅಷ್ಟಾಗಿ ಕಾಣಂಗಿಲ್ಲ ಅಂತ ಹೇಳ್ಬೋದು. 1ನೇ ಪಾಯಿಂಟ್. ಇಲ್ಲಿ ಇದು ಜೈನ ಧರ್ಮದಲ್ಲಿ ಮತ್ತೊಂದು ಏನಪ್ಪಾ ಅಂತಂದ್ರ ತಪಸ್ಸು, ದೇಹದಂಡನೆಗೆ ಸಲ್ಲೇಖನ ವ್ರತವನ್ನು ಕೈಗೊಳ್ಳೋದಿತ್ತಲ್ಲ, ಅದು ದೇಹದಂಡನೆ. ಅಲ್ಲಿ ಅದಕ್ಕೆ ಜಾಸ್ತಿ ಮಹತ್ವ ಇತ್ತು, ದೇಹದಂಡನೆಗೆ ಮತ್ತು ತಪಸ್ಸಿಗೆ ಅಂತೇಳಿ. ಬೌದ್ಧ ಧರ್ಮದಲ್ಲಿ ಇಂದ್ರಿಯಗಳ ನಿಗ್ರಹಕ್ಕೆ ಇತ್ತು. ಇಂದ್ರಿಯಗಳೇನು ಅರಿಷಡ್ವರ್ಗಗಳು ಅಂತ ಹೇಳ್ತೀವಿ ನಾವು, ಅವುಗಳನ್ನ ನಿಗ್ರಹಿಸ್ಲಿಕ್ಕೆ ಬೌದ್ಧ ಧರ್ಮದಲ್ಲಿ ಮಹತ್ವವನ್ನು ಕೊಟ್ಟಿದ್ರು ಅಂತ ಹೇಳ್ಬೋದು. ಜೈನ ಧರ್ಮ ವಿಶೇಷವಾಗಿ ಭಾರತದಲ್ಲಿ ಮಾತ್ರ ಜನಪ್ರಿಯತೆಯನ್ನು ಪಡೆಯಿತು. ಬೌದ್ಧ ಧರ್ಮ ಭಾರತವಲ್ಲದೆ ವಿಶೇಷವಾಗಿ ಪೂರ್ವ ಏಷ್ಯಾ ದೇಶಗಳ ಮತ್ತು ದಕ್ಷಿಣ ಏಷ್ಯಾ ದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆಯಿತು ಅಂತೇಳಿ ಹೇಳ್ಬೋದು. ಮತ್ತೆ ಜೈನ ಧರ್ಮವು ಉಪವಾಸ, ಸಲ್ಲೇಖನ ವ್ರತ ಜೊತೆಗೆ ಈ ಉಪವಾಸ ಸಲ್ಲೇಖನ ವ್ರತ ಮಾಡುವುದರಿಂದ ಮೋಕ್ಷತೆಗೆ ಮತ್ತೆ ಹೆಲ್ಪ್ ಆಗುತ್ತೆ ಅಂತೇಳಿ ದೇಹದ ನಗ್ನತೆಯಲ್ಲಿ ನಂಬಿಕೆಯನ್ನ ಇಟ್ಟಿತ್ತು ಜೈನ ಧರ್ಮ. ದೇಹದ ನಗ್ನತೆ ಅಂದ್ರೆ ಈ ದೇಹ ಯಾವ ರೀತಿ ಮಣ್ಣಿಗೆ ಬಂದಿದೆನೋ ಅದೇ ರೀತಿ ಹೋಗುವ ತನಕನೂ ಇರ್ಬೇಕು, ನಗ್ನವಾಗಿನೇ ಇರ್ಬೇಕು. ಅಂದ್ರೆ ಆಡಂಬರದ ಬದುಕಿಗೆ ಜೈನ ಧರ್ಮದಲ್ಲಿ ಅವಕಾಶ ಇರ್ಲಿಲ್ಲ ಅಂತೇಳಿ ಹೇಳ್ಬೋದು. ಅದು ಮೋಕ್ಷತೆಗೆ ಒತ್ತನ್ನ ನೀಡಿತ್ತು ಅಂತೇಳಿ. ಆದ್ರೆ ಬೌದ್ಧ ಧರ್ಮದಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಮೋಕ್ಷ ಸಾಧನೆಗೆ ಅಷ್ಟಾಂಗ ಮಾರ್ಗಗಳನ್ನ ಅನುಸರಿಸಬೇಕು ಅಂತೇಳಿ ಹೇಳ್ತಾರೆ. ಇಲ್ಲಿ ಎಲ್ಲಿ ಕೂಡ ಬೌದ್ಧ ಧರ್ಮದಲ್ಲಿ ನಗ್ನ ರೂಪವನ್ನ ಕಾಣಂಗಿಲ್ಲ, ಅಥವಾ ನಗ್ನತೆಯ ಬಗ್ಗೆ ಎಲ್ಲಿ ಇಲ್ಲಿ ಜೈನ ತೀರ್ಥಂಕರರ ಪೂಜೆ ಇದ್ರೆ ಇಲ್ಲಿ ಬೋಧಿಸತ್ವರ ಪೂಜೆಯನ್ನು ಮಾಡ್ತಾ ಇದ್ರು. ಮತ್ತೆ ಜೈನ ಧರ್ಮ ಹಿಂದೂ ಧರ್ಮಕ್ಕೆ ನಿಕಟವಾಗಿತ್ತು, ಹಿಂದೂ ಧರ್ಮದೊಂದಿಗೆ ಸಂಬಂಧವನ್ನು ಹೊಂದಿತ್ತು ಅಂತೇಳಿ. ಆದ್ರೆ ಬೌದ್ಧ ಧರ್ಮ ಏನಾಗಿತ್ತಪ್ಪ ಅಂತಂದ್ರ ಹಿಂದೂ ಧರ್ಮಕ್ಕಿಂತ ಭಿನ್ನವಾಗಿತ್ತು ಅಂತೇಳಿ ಹೇಳ್ಬೋದು. ಇನ್ನ ಇಲ್ಲಿ ಪವಿತ್ರ ಗ್ರಂಥಗಳಂದ್ರ ಜೈನ ಅಂಗಗಳು, ಇಲ್ಲಿ ಪವಿತ್ರ ಗ್ರಂಥಗಳು ತ್ರಿಪೀಠಕಗಳು, ಇದನ್ನ ಆಲ್ರೆಡಿ ನಿಮಗೆ ಹೇಳಿದೆ ಅಂತೇಳಿ. ಇಲ್ಲಿ ಜೈನ ಸಂಘಗಳು ಅಷ್ಟೊಂದು ಪ್ರಬಲವಾಗಿ ಪ್ರಸಿದ್ಧತೆಗೆ ಬರಲಿಲ್ಲ. ಆದ್ರೆ ಬೌದ್ಧ ಸಂಘಗಳು ಬಲಿಷ್ಠವಾಗಿದ್ವು ಅಂತ ಹೇಳ್ತಾರೆ. ಬೌದ್ಧ ಸಂಘಗಳು ಬಲಿಷ್ಠವಾಗಿದ್ವು. ಅದರಲ್ಲಿ 4 ರೀತಿಯ ಸದಸ್ಯರು ಇರ್ತಾ ಇದ್ರು. ಮತ್ತೆ ಆ ಸಂಘಗಳ ಮೂಲಕನೇ ಆ ಧರ್ಮ ಬಹಳಷ್ಟು ಪ್ರಸಿದ್ಧ ಆಯ್ತು ಅಂತೇಳಿ ಹೇಳ್ಬೋದು. ಇಲ್ಲಿ ಜೈನ ಧರ್ಮದಲ್ಲಿ ವಿಶೇಷವಾಗಿ ಸ್ತ್ರೀಯರು ಮತ್ತು ಸಂಸಾರಿಗಳಿಗೆ ಮೋಕ್ಷ ಪಡೆಯಲು ಅರ್ಹರಲ್ಲ ಅಂತೇಳಿ ಹೇಳ್ತಾ ಇದ್ರು, ಸ್ತ್ರೀಯರು ಮತ್ತು ಸಂಸಾರಿಗಳು ಜೈನ ಧರ್ಮದಲ್ಲಿ. ಆದ್ರೆ ಬೌದ್ಧ ಧರ್ಮದಲ್ಲಿ ಸ್ತ್ರೀಯರು ಮತ್ತು ಸಂಸಾರಿಗಳಿಗೆ ಮೋಕ್ಷಕ್ಕೆ ಅರ್ಹರು ಅಂತೇಳಿ ಹೇಳ್ತಾರೆ. ಅವರು ಕೂಡ ಇದರಲ್ಲಿ ಭಾಗವಹಿಸ್ಬೋದು, ಅವ್ರಿಗೆ ಕೂಡ ಮೋಕ್ಷ ಇದೆ ಅಂತೇಳಿ ಬೌದ್ಧ ಧರ್ಮ ಹೇಳುತ್ತೆ ಅಂತೇಳಿ. ಜೈನ ಧರ್ಮ ವಿಶೇಷವಾಗಿ ಮುಕ್ತಿ ಮರಣದ ನಂತರ ಸಿಗುತ್ತೆ ಅಂತ ಹೇಳ್ತಾರೆ. ಜೈನ ಧರ್ಮದಲ್ಲಿ ಮುಕ್ತಿ ಅಂತಕ್ಕಂಥದ್ದು ಮರಣದ ನಂತರ ಲಭಿಸುತ್ತೆ ಅಂತೇಳಿ ಜೈನ ಧರ್ಮ ಪ್ರತಿಪಾದನೆ ಮಾಡ್ತೈತಿ. ಆದ್ರೆ ಬೌದ್ಧ ಧರ್ಮ ಏನಪ್ಪಾ ಅನ್ನಂದ್ರ ಮುಕ್ತಿ ಅನ್ನೋದು ಮರಣಕ್ಕಿಂತ ಮುನ್ನವೇ, ಅಂದ್ರೆ ಮರಣಕ್ಕಿಂತ ಪೂರ್ವದಲ್ಲಿನೇ ಸಿಗುತ್ತಿರ, ಅಂದ್ರೆ ಬದುಕಿದ್ದಾಗಲೇ ಮುಕ್ತಿಯ ಅನುಭವ ಆಗುತ್ತೆ ಅಂತೇಳಿ ಬೌದ್ಧ ಧರ್ಮ ಪ್ರತಿಪಾದನೆ ಮಾಡುತ್ತೆ ಅಂತೇಳಿ. ಆತ್ಮದಲ್ಲಿ ನಂಬಿಕೆಯನ್ನ ಜೈನ ಧರ್ಮ ಹೊಂದಿತ್ತು, ಬೌದ್ಧ ಧರ್ಮ ಆತ್ಮವನ್ನು ನಂಬ್ತಾ ಇರ್ಲಿಲ್ಲ ಅಂತೇಳಿ ಹೇಳ್ಬೋದು. ಅಷ್ಟಾಂಗ ಮಾರ್ಗಗಳನ್ನ ನಂಬ್ತಾ ಇತ್ತು ಬೌದ್ಧ ಧರ್ಮ ಅಂತೇಳಿ. ಮತ್ತೆ ಇಲ್ಲಿ ದೇವರ ಅಸ್ತಿತ್ವವನ್ನ ಸಂಪೂರ್ಣವಾಗಿ ಜೈನ ಧರ್ಮ ಬಹಿಷ್ಕರಿಸಿತು. ದೇವರ ಅಸ್ತಿತ್ವದ ಬಗ್ಗೆ ಸಂಪೂರ್ಣವಾಗಿ ಕಠೋರವಾಗಿ ಅದು ತಿರಸ್ಕಾರ ಮಾಡಿತ್ತು. ದೇವರನ್ನೋದು ಇಲ್ಲ ಅನ್ನೋದು ಜೈನ ಧರ್ಮದ ವಾದ ಆಗಿತ್ತು. ಆದ್ರೆ ಈ ದೇವರ ಅಸ್ತಿತ್ವದ ಬಗ್ಗೆ ಬೌದ್ಧ ಧರ್ಮ ಅಷ್ಟಾಗಿ ಮಹತ್ವವನ್ನು ಕೊಟ್ಟಿಲ್ಲ, ಅದರ ಖಂಡಿಸ್ಲೂ ಇಲ್ಲ, ಬಹಿಷ್ಕರಿಸ್ಲೂ ಇಲ್ಲ ಅಂತೇಳಿ ಸುಮ್ನೆ ಇತ್ತು ಅಂತೇಳಿ ಮಧ್ಯಮ ಮಾರ್ಗವನ್ನು ಅನುಸರಿಸ್ತು ಅಂತೇಳಿ ಹೇಳ್ಬೋದು. ಇಷ್ಟು ಏನು ಈ ಜೈನ ಮತ್ತು ಬೌದ್ಧ ಧರ್ಮದ ಮಧ್ಯದಲ್ಲಿರ್ತಕ್ಕಂಥ ವ್ಯತ್ಯಾಸಗಳು. ಇಲ್ಲಿ ನಾವು ಮೇನ್ ಆಗಿ ನೋಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರ ಮೋಕ್ಷ ಸಾಧನೆಗೆ ಮತ್ತೆ
ಸಲ್ಲೇಖನ ವ್ರತ ಮತ್ತು ದೇಹದ ನಗ್ನತೆ ಇವೆಲ್ಲವೂ ದೇಹ ದಂಡನೆ ಜೈನ ಧರ್ಮದಲ್ಲಿ ಬಂದ್ರೆ ಅಲ್ಲಿ ಮೋಕ್ಷ ಸಾಧನೆಗೆ ಅಷ್ಟಾಂಗ ಮಾರ್ಗಗಳು ಮತ್ತು ನಗ್ನತೆಯನ್ನು ಇರ್ಲಿಲ್ಲ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸಂಘಗಳು ಅಷ್ಟೊಂದು ಬಲಿಷ್ಠವಾಗಿರ್ಲಿಲ್ಲ, ಇಲ್ಲಿ ಸಂಘಗಳು ಬಲಿಷ್ಠವಾಗಿದ್ವು. ಮತ್ತೆ ಸ್ತ್ರೀಯರು ಸಂಸಾರಿಗಳಿಗೆ ಮೋಕ್ಷ ಪಡೆಯಲು ಅರ್ಹತೆ ಇರ್ಲಿಲ್ಲ ಅಂತ ಜೈನ ಧರ್ಮ ಪ್ರತಿಪಾದನೆ ಮಾಡಿದ್ರೆ, ಬೌದ್ಧ ಧರ್ಮದಲ್ಲಿ ಅವರಿಗೆ ಮೋಕ್ಷಕ್ಕೆ ಅರ್ಹರಾಗಿದ್ದಾರೆ ಅಂತ ಹೇಳ್ತಾ ಇತ್ತು. ಮತ್ತೆ ಆತ್ಮದಲ್ಲಿ ನಂಬಿಕೆ ಇತ್ತು ಜೈನ ಧರ್ಮಕ್ಕೆ, ಬೌದ್ಧ ಧರ್ಮದಲ್ಲಿ ಆತ್ಮಕ್ಕೆ ನಂಬಿಕೆ ಇರಲಿಲ್ಲ ಅಂತ ಹೇಳ್ಬೋದು. ಇಷ್ಟು ಇವುಗಳ ನಡುವಿನ ವ್ಯತ್ಯಾಸ ಅಂತ ಹೇಳ್ಬೋದು. ಇನ್ನ ನಾವು ಈ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮವನ್ನ ನೋಡಿದ್ವಿ. ಇದು ಬಿಟ್ರೆ ಮತ್ತೇನ್ರ ಡೌಟ್ಸ್ ಆಯ್ತಾ ಜೈನ ಮತ್ತು ಬೌದ್ಧ ಧರ್ಮದ ನಡುವೆ ಎಲ್ಲಾರು ಕ್ವಶನ್ ಆಗಿರ್ತಕ್ಕಂಥದ್ದು ನಾವು ಅದ್ ನಾವ್ ನೆಕ್ಸ್ಟ್ ಹೇಳಮ್ಮ. ವಜ್ರಯಾನ, ಹೀನಯಾನ, ಮಹಾಯಾನ ಏನ್ ಹೇಳ್ತವೆ, ಈ ದಿಗ್ನಿಕಾಯ ಏನ್ ಹೇಳ್ತೈತಿ, ಕುತುಕ್ ನಿಕಾಯ ಏನ್ ಹೇಳ್ತೈತಿ ಅನ್ನೋದು ನಾನು ನೆಕ್ಸ್ಟ್ ಬರೋಣ, ಈ ವ್ಯತ್ಯಾಸಗಳನ್ನ ಮುಗಿಸ್ಕೊಂಡು. ಓಕೆ, ಇಲ್ಲಿ ಈಗ ಜೈನ ಮತ್ತು ಬೌದ್ಧ ಧರ್ಮದ ನಡುವಿನ ವ್ಯತ್ಯಾಸವನ್ನು ನಾವು ತಿಳ್ಕೊಂಡ್ವಿ ಅಂತೇಳಿ. ಆದ್ರೆ ಬೌದ್ಧ ಧರ್ಮ ಯಾಕ ಜೈನ ಮತ್ತು ಹಿಂದೂ ಧರ್ಮದ ಬಗ್ಗೆ ವ್ಯತ್ಯಾಸ ಇಲ್ಲ ಅಂದ್ರೆ, ಜೈನ ಧರ್ಮವು ಹಿಂದೂ ಧರ್ಮಕ್ಕೆ ಸಾಮೀಪ್ಯವನ್ನು ಹೊಂದಿತ್ತು ಅಂತೇಳಿ ಹೇಳ್ತಾರೆ, ಅದರದೇ ಒಂದು ಭಾಗ ಆಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಅದರ ನಡುವಿನ ವ್ಯತ್ಯಾಸ ಗುರುತಿಸಿಲ್ಲ. ಬಟ್ ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮದಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಮತ್ತು ಭಿನ್ನತೆಗಳಿದ್ದರಿಂದ ಆ ಎರಡೂ ಧರ್ಮದ ನಡುವಿನ ವ್ಯತ್ಯಾಸಗಳು ಏನಾಗಿದ್ವು ಅಂತ ನೋಡೋಣ. ಇಲ್ಲಿ ಬೌದ್ಧ ಧರ್ಮಗಳು ವಿಶೇಷವಾಗಿ ಬೌದ್ಧ ಧರ್ಮ ತ್ರಿಪೀಠಕದಲ್ಲಿ ನಂಬಿಕೆಯನ್ನು ಇಟ್ಟಿತ್ತು, ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆಯನ್ನ ಇಟ್ಟಿತ್ತು. ಆದ್ರೆ ಹಿಂದೂ ಧರ್ಮ ಏನ್ ವೈದಿಕ ಧರ್ಮ ಅಂತ ಹೇಳ್ತಾ ಇದ್ವಿ ನಾವು, ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ನಂಬಿಕೆಯನ್ನ ಇಟ್ಟಿತ್ತು ಅಂತೇಳಿ. ಅಹಿಂಸೆಯನ್ನ ಬೌದ್ಧ ಧರ್ಮ ಬಲವಾಗಿ ಏನು ಪ್ರತಿಪಾದನೆ ಮಾಡ್ತಾ ಇತ್ತು. ಈ ಬೌದ್ಧ ಧರ್ಮಕ್ಕಿಂತನೂ ಬಲವಾಗಿ ಅಹಿಂಸೆಯನ್ನು ಪ್ರತಿಪಾದನೆ ಮಾಡಿದ್ದು ಜೈನ ಧರ್ಮ. ಅಲ್ಲೇನಾದ್ರೂ ಕ್ವಶನ್, ಅಹಿಂಸೆಯನ್ನು ಬಲವಾಗಿ ಪ್ರತಿಪಾದನೆ ಮಾಡಿದಂತ ಈ ಕೆಳಗಿನ ಯಾವ ಧರ್ಮಗಳು ಅತಿ ಹೆಚ್ಚಾಗಿ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ವು ಅಂತ ಕೊಟ್ಟು 4-5 ಆಪ್ಷನ್ಸ್ ಏನಾದ್ರು ಕೊಟ್ರೆ, ಹಿಂದೂ, ಬೌದ್ಧ, ಜೈನ ಮತ್ತೆ ಯಾವ್ದಾದ್ರು ಕ್ರಿಶ್ಚಿಯನ್ ಆಯ್ತರ ಅಂತ ಕೊಟ್ಟೋದ್ಮೇಲೆ ಅಲ್ಲಿ ಕ್ಲಿಯರ್ ಆಗಿ ಜೈನ ಧರ್ಮ ಅತಿ ಹೆಚ್ಚು ಪ್ರಬಲವಾಗಿ ಪ್ರತಿಪಾದನೆ ಮಾಡ್ತೀವಿ ಅಂತ ನಾವು ಗುರುತಿಸ್ಬೇಕಾಗುತ್ತೆ ಅಂತ. ಆದ್ರೆ ವೈದಿಕ ಧರ್ಮದಲ್ಲಿ ಅಥವಾ ಹಿಂದೂ ಧರ್ಮದಲ್ಲಿ ಈ ಅಹಿಂಸೆಯನ್ನ ಅಷ್ಟಾಗಿ ಪಾಲಿಸ್ತಾ ಇರಲಿಲ್ಲ. ಯಾಕಂದ್ರೆ ವೇದ ಉಪನಿಷತ್ತುಗಳಲ್ಲಿ ಪ್ರಾಣಿ ಬಲಿ, ಮಾಂಸಾಹಾರದಲ್ಲಿ ನಂಬಿಕೆ ಇವೆಲ್ಲವೂ ಇದ್ದು, ಹಾಗಾಗಿ ಇಲ್ಲಿ ಅಹಿಂಸೆಯ ಮಹತ್ವ ಇರ್ಲೇ ಇಲ್ಲ ಅಂತ ಹೇಳ್ಬೋದು. ಇನ್ನು ಬೌದ್ಧ ಧರ್ಮ ಕೂಡ ದೇವರ ಅಸ್ತಿತ್ವವನ್ನ ಅಷ್ಟಾಗಿ ನಂಬ್ತಾ ಇರ್ಲಿಲ್ಲ ಅಂತ ಹೇಳ್ಬೋದು. ಬುದ್ಧನನ್ನ ಅವ್ರು ದೇವರಂತ ಕರ್ಕೊಂಡ್ರ ಆ ನಂತರದಲ್ಲಿ, ವಜ್ರಯಾನದ ನಂತರ, ಅದಕ್ಕಿಂತ ಪೂರ್ವದಲ್ಲಿ ಅವರು ದೈವದ ಒಂದು ಅಸ್ತಿತ್ವವನ್ನು ನಂಬ್ತಾ ಇರ್ಲಿಲ್ಲ. ಬಟ್ ಹಿಂದೂ ಧರ್ಮದಲ್ಲಿ ಕ್ಲಿಯರ್ ಆಗಿ ದೇವರ ಅಸ್ತಿತ್ವವನ್ನ ನಾವು ಕಲ್ಪನಾತೀತವಾಗಿ ನಂಬ್ತಾ ಇದ್ವಿ ಅಂತ ಹೇಳ್ಬೋದು. ಇನ್ನ ಇಲ್ಲಿ ಬೌದ್ಧ ಧರ್ಮ ಯಜ್ಞ ಯಾಗಾದಿಗಳನ್ನ, ಸಂಸ್ಕಾರಗಳನ್ನ, ಈ ದುಬಾರಿ ಆದಂತ ಆಚಾರ ವಿಚಾರಗಳನ್ನ ಅದು ನಂಬ್ತಾ ಇರ್ಲಿಲ್ಲ, ಪಾಲಿಸ್ತಾ ಇರ್ಲಿಲ್ಲ ಅಂತೇಳಿ. ಅಂದ್ರೆ ಇಲ್ಲಿ ವಿಶೇಷವಾಗಿ ಯಜ್ಞಗಳು, ಸಂಸ್ಕಾರಗಳು, ಯಾಗಾದಿಗಳು ಇವೆಲ್ಲವೂ ನಡೀತಾ ಇದ್ವು ಅಂತ. ಇಲ್ಲಿ ಪಾಳಿ ಭಾಷೆ ಬಳಕೆಯಲ್ಲಿತ್ತು, ಅಲ್ಲಿ ಸಂಸ್ಕೃತ ಭಾಷೆ ಬಳಕೆಯಲ್ಲಿತ್ತು ಅಂತ ಹೇಳ್ಬೋದು. ಇದು ಜಾತಿ ಪದ್ಧತಿಯನ್ನ ತಿರಸ್ಕಾರ ಮಾಡ್ತಾ ಇತ್ತು, ಯಾವುದು ಬೌದ್ಧ ಧರ್ಮ ಅಂತ ಹೇಳ್ಬೋದು. ಇಲ್ಲಿ ಹಿಂದೂ ಧರ್ಮ ಜಾತಿಯನ್ನೇ ಏನು ಮೂಲವಾಗಿಟ್ಟುಕೊಂಡು ಬಂತು ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ಬ್ರಾಹ್ಮಣತ್ವವನ್ನು ಕೂಡ ತಿರಸ್ಕಾರ ಮಾಡಿದ್ರು ಬೌದ್ಧ ಧರ್ಮದವರು. ಇಲ್ಲಿ ಬ್ರಾಹ್ಮಣರು ಜಾತಿಯ ಮೇಲ್ಭಾಗದಲ್ಲಿ ಬಂದು ಕುಳಿತಿದ್ರು ಅಂತ ಹೇಳ್ಬೋದು. ಜೊತೆಗೆ ವರ್ಣಶ್ರೇಷ್ಠತೆಯನ್ನ ಇವರು ಪರಿಪಾಲಿಸ್ತಾ ಇದ್ರು ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಏನ್ ವಿಶೇಷ ನೋಡ್ಬೋದಪ್ಪ ಅಂತಂದ್ರೆ, ಬೌದ್ಧ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಸಂಘಗಳು ಹುಟ್ಟಿಕೊಳ್ತವೆ ಮತ್ತು ಭಿಕ್ಕುಗಳು ಮಿಷನರಿ ತರ ವರ್ಕ್ ಮಾಡ್ತಾರೆ. ಯಾವ ರೀತಿಯಾಗಿ ಕ್ರಿಶ್ಚಿಯನ್ ಧರ್ಮ ತನ್ನ ಮಿಷನರಿಗಳ ಮೂಲಕ ಪ್ರಪಂಚದಾದ್ಯಂತ ಪ್ರಚಾರವನ್ನು ಮಾಡಿತು, ಸೇಮ್ ಬೌದ್ಧ ಧರ್ಮ ಕೂಡ ತನ್ನ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಸಂಘಗಳನ್ನು ಸ್ಥಾಪಿಸಿ ಆ ಸಂಘಗಳಿಗೆ ಸದಸ್ಯರನ್ನು ನೇಮಿಸಿ ಪ್ರಚಾರವನ್ನು ಮಾಡಿತು ಅಂತ ಹೇಳ್ಬೋದು. ಇಲ್ಲಿ ಜೈನ ಧರ್ಮ ಆತರ ಮಾಡಿದ್ರೆ ಅದು ಯಶಸ್ವಿ ಆಗ್ಲಿಲ್ಲ. ಹಿಂದೂ ಧರ್ಮವಂತರೂ ಯಾವುದೇ ರೀತಿಯ ಪ್ರಚಾರಕ್ಕೆ ಹೋಗ್ಲೇ ಇಲ್ಲ, ಮತ್ತೆ ಯಾವುದೇ ರೀತಿಯ ಸಂಘವನ್ನು ಸ್ಥಾಪಿಸ್ಲಿಲ್ಲ, ಯಾವುದೇ ರೀತಿಯ ಸದಸ್ಯರನ್ನು ಕೂಡ ನೇಮಿಸಿರ್ಲಿಲ್ಲ ಅಂತ ಹೇಳ್ಬೋದು ಹಿಂದೂ ಧರ್ಮ. ಆದ್ರೆ ಬೌದ್ಧ ಧರ್ಮ ಮಿಷನರಿ ಧರ್ಮ ಮತ್ತು ಇದು ಪ್ರಚಾರಕ್ಕಾಗಿ ಸಂಘಗಳ ಮೊರೆಯನ್ನು ಹೋಗಿತ್ತು, ಮತ್ತು ಸಂಘದ ಸದಸ್ಯರು, ಭಿಕ್ಕುಣಿಯರು, ಭಿಕ್ಷುಕರು ಇವರೆಲ್ಲರೂ ಪ್ರಚಾರವನ್ನು ಮಾಡ್ತಾ ಇದ್ರು ಅಂತೇಳಿ. ಮತ್ತೆ ಇಲ್ಲಿ ಜೈನ ಇರ್ಬೋದು, ಧರ್ಮ ಆಯ್ತು, ಜೈನ ಧರ್ಮ ಆಯ್ತು,
ಇವರಿಗೆ ಸ್ಥಾಪಕರಿದ್ದಾರೆ ಈ ಧರ್ಮಕ್ಕೆ. ಆದ್ರೆ ಹಿಂದೂ ಧರ್ಮ ಏನು ವೈದಿಕ ಧರ್ಮ ಇದೆಯಲ್ಲ, ರೀತಿಯ ಸ್ಥಾಪಕರು ಇರ್ಲಿಲ್ಲ ಅಂತ ಹೇಳ್ಬೋದು. ಮತ್ತೆ ಇದು ಈ ಬೌದ್ಧ ಧರ್ಮ ಐತಲ್ಲ, ಇದು ಒಂದ್ ರೀತಿಯಲ್ಲಿ ಪ್ರಾಯೋಗಿಕ ಧರ್ಮ ಆಗಿತ್ತು, ವೈಚಾರಿಕತೆಯನ್ನ ಒಳಗೊಂಡಿತ್ತು, ನೈತಿಕತೆಯನ್ನ ಒಳಗೊಂಡಿತ್ತು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ವೈದಿಕ ಧರ್ಮ ನೈತಿಕತೆ ಇದ್ರೂ ಕೂಡ ಪ್ರಾಯೋಗಿಕವಾಗಿರ್ಲಿಲ್ಲ. ಮತ್ತೆ ಎಲ್ಲರೂ ಏನು ಪಾಲಿಸ್ತಾ ಇದ್ರು ಅದನ್ನೆಲ್ಲರೂ ಚಾಚು ತಪ್ಪದೆ ಪಾಲಿಸ್ಕೊಂಡು ಬರ್ತಾ ಇದ್ರು ಅಂತ ಹೇಳ್ಬೋದು. ಮತ್ತೆ ಮುಕ್ತಿ ಸಾಧನೆಗೆ ಇಲ್ಲಿ ಕರ್ಮ ಮಾರ್ಗದಲ್ಲಿ ನಂಬಿಕೆ ಇದ್ರೆ ಬೌದ್ಧ ಧರ್ಮದಲ್ಲಿ, ಇದು ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗದಲ್ಲಿ ನಂಬಿಕೆಯನ್ನ ಇಟ್ಕೊಳ್ತು ಅಂತ ಹೇಳ್ಬೋದು. ಅಂದ್ರೆ ಹಿಂದೂ ಧರ್ಮ ಭಕ್ತಿ ಮಾರ್ಗದಲ್ಲಿ ನಂಬಿಕೆ ಇಟ್ಕೊಂಡ್ರೆ, ಬೌದ್ಧ ಧರ್ಮ ಮುಕ್ತಿ ಸಾಧನೆಗೆ ಕರ್ಮ ಮಾರ್ಗದಲ್ಲಿ ನಂಬಿಕೆಯನ್ನ ಇಟ್ಕೊಳ್ತು ಅಂತ ಹೇಳ್ಬೋದು. ಮತ್ತೆ ವಿಶೇಷವಾಗಿ ಬೌದ್ಧ ಧರ್ಮ ಕ್ಷತ್ರಿಯ ಧರ್ಮ, ಕ್ಷತ್ರಿಯರು ಇದನ್ನ ಹುಟ್ಟಾಕಿದ್ರು. ಜೈನ ಇರ್ಬೋದು, ಬೌದ್ಧ ಇರ್ಬೋದು, ಎರಡೂ ಕೂಡ ಕ್ಷತ್ರಿಯ ಧರ್ಮಗಳೇ, ಕ್ಷತ್ರಿಯ ವ್ಯಕ್ತಿಗಳೇ ಇದನ್ನ ಹುಟ್ಟು ಹಾಕಿದ್ದು ಅಂತ ಹೇಳ್ಬೋದು. ವ್ಯಕ್ತಿಗತ ಧರ್ಮ ಇದು. ಆದ್ರೆ ಇಲ್ಲಿ ಹಿಂದೂ ಧರ್ಮ ಅನ್ನೋದು ಬ್ರಾಹ್ಮಣರ ಅಥವಾ ವೈದಿಕರ ಧರ್ಮ ಆಗಿತ್ತು. ಯಂತ್ರ ಮಂತ್ರ ತಂತ್ರಗಳಲ್ಲಿ ನಂಬಿಕೆ ಇತ್ತು. ಆದ್ರೆ ಇವರಿಗೆ ಕ್ಷತ್ರಿಯ ಧರ್ಮ ಆದಂತ ಜೈನ ಮತ್ತು ಬೌದ್ಧ ಧರ್ಮಕ್ಕೆ ಆದರ್ಶಗಳಲ್ಲಿ ಮತ್ತು ನೈತಿಕತೆಯಲ್ಲಿ ನಂಬಿಕೆ ಇತ್ತು ಅಂತ ಹೇಳ್ಬೋದು. ಮತ್ತೆ ಇವ್ರದ್ದು ಬೌದ್ಧ ಧರ್ಮದವ್ರದ್ದು ಏನಪ್ಪಾ ಅನ್ನಂದ್ರ ಅವ್ರದ್ದು ಜೀವನದ ಗುರಿ ಏನಪ್ಪಾ ಅನ್ನಂದ್ರ ನಿರ್ವಾಣ ಹೊಂದುವುದು ಅಥವಾ ಮುಕ್ತಿ ಹೊಂದುವುದು ಅಂತ ಇವ್ರು ನಂಬಿದ್ರು. ಇಲ್ಲಿ ವೈದಿಕ ಧರ್ಮದಲ್ಲಿ ಏನಪ್ಪಾ ಅಥವಾ ಹಿಂದೂ ಧರ್ಮದಲ್ಲಿ ಜೀವನದ ಗುರಿ ಏನಪ್ಪಾ ಅನ್ನಂದ್ರ ಈ ಏನು ವರ್ಣ ಇವು ಇದ್ವಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಏನು ಕರ್ಕೊಳ್ತಾ ಇದ್ವಲ್ಲ ನಾವು, ಇವುಗಳನ್ನ ಸರಿಯಾಗಿ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಅದಕ್ಕೆ ತಕ್ಕಂಗೆ ಬದುಕಿದ್ರೆ ಮೋಕ್ಷ ಸಿಗುತ್ತೆ ಅಂತೇಳಿ ಇವು ನಂಬಿದ್ವು ಅಂತ ಹೇಳ್ಬೋದು. ಮತ್ತೆ ಇದು ಈಗ ಆಲ್ರೆಡಿ ಮಾತಾಡಿದ್ವಿ, ಜಾತಿ ಪದ್ಧತಿಗೆ ಬೌದ್ಧ ಧರ್ಮದಲ್ಲಿ ಅವಕಾಶ ಇರ್ಲಿಲ್ಲ, ಇಲ್ಲಿ ಅವಕಾಶ ಇತ್ತು ಅಂತೇಳಿ. ಇಷ್ಟು ಏನಪ್ಪಾ ಅಂದ್ರೆ ಬೌದ್ಧ ಮತ್ತು ಹಿಂದೂ ಧರ್ಮದ ನಡುವಿನ ವ್ಯತ್ಯಾಸ ಅಂತ. ಇಲ್ಲಿ ಮೇನ್ ಆಗಿ ಗುರುತಿಸ್ಬೇಕಾಗಿರೋದು ವ್ಯಕ್ತಿಗತ ಧರ್ಮಗಳಾಗಿದ್ವು ಯಾವುದು, ಬೌದ್ಧ ಧರ್ಮ, ಹಿಂದೂ ಧರ್ಮ ಯಾವುದೇ ರೀತಿಯ ವ್ಯಕ್ತಿಗಳು ಇರ್ಲಿಲ್ಲ ಅಂತೇಳಿ. ಮತ್ತೆ ಇದು ಪ್ರಾಯೋಗಿಕತೆಯಿಂದ ಕೂಡಿತ್ತು, ಇದು ಆಚರಣೆಗಳಿಂದ ಕೂಡಿತ್ತು ಅಂತ ಹೇಳ್ಬೋದು. ಇದು ಮಿಷನರಿ ಧರ್ಮ, ವಿಶೇಷವಾಗಿ ವ್ಯಕ್ತಿಗಳು ಮತ್ತು ಸಂಘಗಳು ಪ್ರಚಾರ ಮಾಡಿದ್ರೆ, ಇಲ್ಲಿ ಯಾರು ಕೂಡ ವ್ಯಕ್ತಿಗಳಿಲ್ಲ, ಪ್ರಚಾರಕ್ಕೆ ಯಾವುದೇ ಸಂಘಗಳು ಇರ್ಲಿಲ್ಲ ಅನ್ನೋದೊಂದು ನಮ್ಮ ತಲೆಯಲ್ಲಿ ಇರ್ಬೇಕು ಅಂತಂದು. ಇಷ್ಟು ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದ ನಡುವಿನ ವ್ಯತ್ಯಾಸ. ನಾವ್ ಆಗ್ಲೇ ಹೇಳ್ದಂಗ ಜೈನ ಮತ್ತು ಬೌದ್ಧ ಧರ್ಮದ ನಡುವಿನ ವ್ಯತ್ಯಾಸ, ಅದ್ರ ಜೊತೆಗೆ ಹಿಂದೂ ಮತ್ತು ಬೌದ್ಧ ಧರ್ಮದ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಗುರುತಿಸ್ಬೇಕು ಅಂತಂದ್ರೆ. ಮತ್ತೆ ಇನ್ನೊಂದು ಇವೆರಡೂ ಧರ್ಮಗಳು ಏನು ಕ್ಷತ್ರಿಯರಿಂದ ನಿರ್ಮಾಣವಾದಂತ ಎರಡೂ ಧರ್ಮಗಳಿದ್ದಾವಲ್ಲ, ಎರಡೂ ಧರ್ಮಗಳು ಕೂಡ ಏನು ಈ ಬ್ರಾಹ್ಮಣರ ಧರ್ಮವನ್ನು ಟೀಕಿಸ್ಲಿಕ್ಕಾಗಿ ಅಥವಾ ಅದರಲ್ಲಿದ್ದಂತ ತಪ್ಪುಗಳನ್ನ ಮತ್ತೆ ಅದರಲ್ಲಿದ್ದಂತ ಕಠಿಣತೆಗಳನ್ನ ಪ್ರಶ್ನಿಸ್ಲಿಕ್ಕಾಗಿ ಹುಟ್ಟಿಕೊಂಡಂತ ಧರ್ಮಗಳು ಅಂತೇಳಿ ಹೇಳ್ಬೋದು. ಆದ್ರೆ ಅವು ಸುಧಾರಣೆಗಾಗಿ ಹುಟ್ಟಿಕೊಂಡಂತ ಧರ್ಮಗಳಾಗಿದ್ವು. ಬಟ್ ಕಾಲಾನಂತರದಲ್ಲಿ ಮಧ್ಯಯುಗಿನ ಕಾಲದ ನಂತರ ಅದ ಹೊತ್ತಿಗೆ ಆ ಎರಡೂ ಧರ್ಮಗಳು ಅಳಿವಿನ ಅಂಚಿಗೆ ಬಂದು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅನ್ನಂದ್ರ, ಜೈನ ಇರ್ಬೋದು ಬೌದ್ಧ ಇರ್ಬೋದು ಅತ್ಯಂತ ಸರಳವಾದ ಆಚರಣೆ, ಪರಿಶುದ್ಧವಾದಂತ ಆಚರಣೆ ಇದಕ್ಕ ಮತ್ತು ಸರಳ ಜೀವನಕ್ಕೆ ಮಹತ್ವವನ್ನ ಕೊಟ್ಟಿದ್ವು ಅಂತ ಹೇಳ್ಬೋದು. ಮತ್ತೆ ಇನ್ನೊಂದ್ ಏನಂದ್ರ, ಜೈನ ಇರ್ಬೋದು ಬೌದ್ಧ ಇರ್ಬೋದು ಕರ್ಮ ಸಿದ್ಧಾಂತಕ್ಕೆ ಆದ್ಯತೆಯನ್ನು ನೀಡಿದ್ವು. ಇಲ್ಲಿ ಭಕ್ತಿ ಸಿದ್ಧಾಂತಕ್ಕೆ ಇದು ಭಕ್ತಿ ಮಾರ್ಗ ಜ್ಞಾನ ಮಾರ್ಗಕ್ಕೆ ಆದ್ಯತೆ ನೀಡಿದ್ರೆ, ಇದು ಕರ್ಮ ಮಾರ್ಗಕ್ಕೆ ಆದ್ಯತೆಯನ್ನು ನೀಡಿದ್ವು ಅಂತ ಹೇಳ್ಬೋದು. ಮತ್ತೆ ಇದು ಏನ್ ಹೇಳೋದನ್ನ ಅಂದ್ರ, ಜನಸಾಮಾನ್ಯರ ಆಡು ಭಾಷೆಯಲ್ಲಿದ್ವು ಇವು ಅಂತೇಳಿ, ಜನರಿಗೆ ಹತ್ತಿರವಾದಂತ ಭಾಷೆಯಲ್ಲಿ ಈ ಎರಡೂ ಧರ್ಮಗಳು ಇದ್ದಿದ್ದರಿಂದ ಆ ಸಂದರ್ಭದಲ್ಲಿ ಹೆಚ್ಚು ಜನಪ್ರಿಯತೆಯನ್ನ ಪಡೆದುಕೊಂಡವು ಅಂತೇಳಿ ಹೇಳ್ಬೋದು. ಇದ್ರ ಜೊತೆಗೆ ನೀವು ಮೊನ್ನೆ ಗ್ರೂಪ್ ಅಲ್ಲಿ ಬುದ್ಧನಿಗೆ ಸಂಬಂಧಪಟ್ಟಂತ ಸಂಕೇತಗಳನ್ನ ಡಿಸ್ಕಸ್ ಮಾಡ್ತಾ ಇದ್ರಿ. ಬುದ್ಧನ ಹುಟ್ಟಿಗೆ ನಾವು ಕಮಲ ಅಥವಾ ನಂದಿಯನ್ನ ಸಂಕೇತವಾಗಿ ನೋಡ್ತೀವಿ. ಬುದ್ಧನ ಹುಟ್ಟಿಗೆ ಕಮಲ ಅಥವಾ ನಂದಿ
ಅವನು ಹುಟ್ಟಿದಂತ ಸ್ಥಳ ಬಂದ್ಬಿಟ್ಟು ಲುಂಬಿನಿ, ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ 563 ಅಂತ ನಾವು ಇದು ಮಾಡ್ತೀವಿ. ಮತ್ತೆ ಅವನು 80ನೇ ವಯಸ್ಸಿಗೆ ಮರಣವನ್ನು ಹೊಂದುತ್ತಾನೆ ಅಂತೇಳಿ. ಬಟ್ ಮಹಾಪರಿತ್ಯಾಗದ ಸಂಕೇತ ಏನಪ್ಪಾ ಅಂತ ನೋಡಿದ್ರೆ ಕುದುರೆಯನ್ನ ಮಹಾಪರಿತ್ಯಾಗದ ಸಂಕೇತವಾಗಿ ಸೂಚಿಸಲಾಗಿದೆ. ಎಲ್ಲಿಯಪ್ಪ ಸ್ಥಳ ಯಾವುದನ್ನಂದ್ರೆ ಕಪಿಲವಸ್ತು ಅಂತೇಳಿ. ಎಷ್ಟನೇ ವಯಸ್ಸಿಗೆ? 29ನೇ ವಯಸ್ಸಿಗೆ ಅಂತೇಳಿ. ಇನ್ನು ಜ್ಞಾನೋದಯ ಬಂದ್ಬಿಟ್ಟು ಬೋಧಿ ವೃಕ್ಷ, ಎಲ್ಲಿ? ಬುದ್ಧಗಯ, ಈಗಿನ ಬಿಹಾರದ ಬೋಧಗಯ ಅಥವಾ ಬುದ್ಧಗಯ, 35ನೇ ವಯಸ್ಸು ಅಂತೇಳಿ. ಮೊದಲ ಪ್ರವಚನದ ಸಂಕೇತ ಧರ್ಮಚಕ್ರ, ಇಲ್ಲಿ ಹುಟ್ಟುವಿನ ಸಂಕೇತ ಅವನ ಅಥವಾ ಜನನದ ಸಂಕೇತ ಕಮಲ ಅಥವಾ ನಂದಿ, ಮಹಾಪರಿತ್ಯಾಗಿ ಆಗಿದ್ದರ ಸಂಕೇತ ಕುದುರೆ, ಜ್ಞಾನೋದಯದ ಸಂಕೇತ ಬೋಧಿ ವೃಕ್ಷ ಮತ್ತು ಮೊದಲ ಪ್ರವಚನದ ಸಂಕೇತ ಬಂದ್ಬಿಟ್ಟು ಧರ್ಮಚಕ್ರ. ಇಲ್ಲಿ ಅವನು ನಿರ್ವಾಣ ಹೊಂದಿದ ಸಂಕೇತ ಸ್ತೂಪ, ಅದನ್ನ ಕುಶಿನಗರದಲ್ಲಿ ನಾವು ನೋಡ್ತೀವಿ. ಅದು ಕೂಡ ಬಿಹಾರದ ಕುಶಿನಗರ ಅಂತೇಳಿ. ಇಲ್ಲಿ ಹುಟ್ಟು ಲುಂಬಿನಿ, ಮಹಾಪರಿತ್ಯಾಗ ಕಪಿಲವಸ್ತು, ಜ್ಞಾನೋದಯ ಬೋಧಗಯ, ಮೊದಲ ಪ್ರವಚನ ಸಾರನಾಥ, ಮಹಾಪರಿನಿರ್ವಾಣ ಕುಶಿನಗರ 80ನೇ ವಯಸ್ಸಿಗೆ. ಅದರ ಸಂಕೇತ ಬಂದ್ಬಿಟ್ಟು ಸ್ತೂಪ ಅಂತೇಳಿ ಹೇಳ್ತಾರೆ. ಇಷ್ಟು ಬುದ್ಧನ ಒಂದು ಏನು ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಇವು ಸಂಕೇತಗಳು ಅಂತೇಳಿ ನಾವು ಹೇಳ್ಬೋದು. ಅದ್ರ ಜೊತೆಗೆ ಅಲ್ಲಿ ಬುದ್ಧನಿಗೆ ಸಂಬಂಧಪಟ್ಟಂತೆ ಮತ್ತಿಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಾದ್ರೆ, ಈ ತ್ರಿಪೀಠಕಗಳು ಎಲ್ಲವೂ ಪಾಳಿ ಭಾಷೆಯಲ್ಲಿದ್ದಾವೆ. ಪಾಳಿ ಭಾಷೆಯಲ್ಲಿ ನಿಮಗೆ ಮತ್ತೊಂದ್ಸರಿ ರಿಪೀಟ್ ಮಾಡೋದಾದ್ರೆ, ಸುತ್ತ ಪೀಠಕ ಬಂದ್ಬಿಟ್ಟು ಬುದ್ಧನ ಬೋಧನೆಗಳು ಮತ್ತು ತತ್ವಗಳು, ಇದರಲ್ಲಿ ಧಾರ್ಮಿಕ ಚರ್ಚೆಗಳು ಕೂಡ ಇದ್ದಾವೆ. ವಿನಯ ಪೀಠಕ ಬಂದ್ಬಿಟ್ಟು ಭಿಕ್ಷುಕರು ಮತ್ತು ಭಿಕ್ಷುಣಿಯರು ಪಾಲಿಸಬೇಕಾದಂತ ನಿಯಮಗಳನ್ನ ಇದು ಒಳಗೊಂಡಿದೆ. ಅದ್ರ ಜೊತೆಗೆ ಬೌದ್ಧ ಸಂಘಗಳ ಬಗ್ಗೆ ಮಾಹಿತಿಯನ್ನ ಇದು ಒಳಗೊಂಡಿದೆ ವಿನಯ ಪೀಠಕ ಅಂತ. ಅಭಿಧಮ್ಮ ಪೀಠಕ ಬಂದ್ಬಿಟ್ಟು ವಿಶೇಷವಾಗಿ ಬೌದ್ಧ ಧರ್ಮದ ತಾತ್ವಿಕ ವಿಚಾರಗಳು ಮತ್ತು ಅದರ ಬೋಧನೆಗಳನ್ನ ಒಳಗೊಂಡಿದೆ ಅಂತೇಳಿ ಹೇಳ್ಬೋದು. ಈ 3 ಪೀಠಕಗಳು. ಮತ್ತೆ ಒಟ್ಟು 551 ಜಾತಕ ಕಥೆಗಳು ನಮಗೆ ಬುದ್ಧನಿಗೆ ಸಂಬಂಧಪಟ್ಟಂತೆ ಸಿಗ್ತವೆ ಅಂತೇಳಿ. ಇಲ್ಲಿ ವಿಶೇಷವಾಗಿ ಮಿಲಿಂದಪನ್ನ ಅಂತಕ್ಕಂಥ ಒಂದು ಕೃತಿ ಇದೆ, ಬೌದ್ಧ ಕೃತಿ. ಅದು ಮಿನಾಂದಾರ್ ಮತ್ತು ನಾಗಸೇನರ ನಡುವಿನ ಸಂವಾದವನ್ನ ಕಟ್ಟಿಕೊಡುತ್ತೆ ಅಂತೇಳಿ. ಮಿನಾಂದಾರ್ ಮತ್ತು ನಾಗಸೇನರ ನಡುವಿನ ಸಂವಾದವನ್ನ ಈ ಮಿಲಿಂದಪನ್ನ ಕಟ್ಟಿಕೊಡುತ್ತೆ ಅಂತೇಳಿ. ಅಶ್ವಘೋಷ ಬರೆದಂತ ಬುದ್ಧ ಚರಿತೆ ಮತ್ತು ಕೃತಿಗಳು ಅವು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತ ಕೃತಿಯಾಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾಗಾರ್ಜುನ ಬರೆದಂತ ಮಾಧ್ಯಮಿಕ ಸೂತ್ರ ಕೂಡ ಬುದ್ಧನಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡುತ್ತೆ ಅಂತ. ಅದ್ರ ಜೊತೆಗೆ ವಸುಬಂಧು ಕವಿ ಏನ್ ಬರ್ದನಪ್ಪ ಅನ್ನಂದ್ರ ಈ ಅಭಿಧಮ್ಮ ಕೋಶ, ಮಹಾವಂಶ, ದೀಪವಂಶ ಮತ್ತೆ ಇವುಗಳ ಬಗ್ಗೆ ಆತ ಚರ್ಚೆಯನ್ನ ನಡೆಸಿದ ಅಂತೇಳಿ ಹೇಳ್ಬೋದು. ಯಾರು? ವಸುಬಂಧು ಅಂತೇಳಿ. ಇಲ್ಲಿ ವಿಶೇಷವಾಗಿ ಇನ್ನೊಂದು ಏನಪ್ಪಾ ಅನ್ನಂದ್ರ, ಈ ಸುತ್ತ ಪೀಠಕ ಐತಲ್ಲ, ಈ ಸುತ್ತ ಪೀಠಕವನ್ನ 5 ನಿಕಾಯಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂತೇಳಿ. ಸುತ್ತ ಪೀಠಕ ಒಟ್ಟು 5 ನಿಕಾಯಗಳಾಗಿ ಒಳಗೊಂಡಿದೆ ಅಂತ. ಈಗ ನಾವು ನಿಕಾಯ ಅನ್ನಂದ್ರ ವಿಭಾಗ ಅಥವಾ ಜ್ಞಾನದ ಒಂದು ಭಾಗ ಅಂತ ಕರಿತೀವಿ. ಆ 5 ನಿಕಾಯಗಳು ಯಾವ್ಯಾವಪ್ಪ ಅನ್ನಂದ್ರ, ದಿಗ್ನಿಕಾಯ ಒಂದನೇದ್ದು. ಈ ದಿಗ್ನಿಕಾಯ ಒಟ್ಟು 24 ಸುತ್ತುಗಳನ್ನು ಒಳಗೊಂಡಿದೆ ಅಂತ ಹೇಳಿ. ಅದರಲ್ಲಿ ವಿಶೇಷವಾಗಿ ದಿಗ್ನಿಕಾಯ ಏನ್ ಹೇಳ್ತಪ್ಪ ಅನ್ನಂದ್ರ ಮಹಾಪರಿನಿರ್ವಾಣದ ಬಗ್ಗೆ ಹೇಳುತ್ತೆ ಅಂತೇಳಿ. ಮತ್ತೆ ಬುದ್ಧನ ಕೊನೆಯ ಜೀವನ ಹೇಗಿತ್ತು ಎಂಬುದರ ಬಗ್ಗೆ ಈ ದಿಗ್ನಿಕಾಯ ಮಾಹಿತಿಯನ್ನ ನೀಡುತ್ತೆ. ದಿಗ್ನಿಕಾಯ ಮಹಾಪರಿನಿರ್ವಾಣ ಮತ್ತು ಬುದ್ಧನ ಕೊನೆಯ ಜೀವನದ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಅಂತ. ಎರಡನೇದ್ದು ಮಜಿಹಿಮ ನಿಕಾಯ. ಇದು 2ನೇ ನಿಕಾಯ. ಸುತ್ತ ಪೀಠಕದಲ್ಲಿ ಒಟ್ಟು 5 ನಿಕಾಯಗಳು. 1ನೇದ್ದು ದಿಗ್ನಿಕಾಯ. 24 ಸುತ್ತುಗಳನ್ನು ಒಳಗೊಂಡಿದೆ ಮತ್ತು ಬುದ್ಧನ ಕೊನೆಯ ಜೀವನದ ಬಗ್ಗೆ ತಿಳಿಸುತ್ತೆ ಅಂತ. ಮಜಿಹಿಮ ನಿಕಾಯ 152 ಸುತ್ತುಗಳನ್ನ ಒಳಗೊಂಡಿದೆ ಅಂತೇಳಿ ಮಜ್ನಿಕಾಯ. ಇನ್ನು ಸುಮ್ಯಕ್ತ ನಿಕಾಯ ಅಂತೇಳಿ. ಸುಮ್ಯಕ್ತ ನಿಕಾಯ ಇದು ಎಷ್ಟು ಸುತ್ತು ಒಳಗೊಂಡಿದೆ ಅನ್ನೋದು ನನ್ನ ಬುಕ್ದಲ್ಲಿ ಕೊಟ್ಟಿಲ್ಲ, ಬಟ್ ಇದು ನೀತಿ ಸಂಹಿತೆಗಳ ಸಂಗ್ರಹವನ್ನ ಒಳಗೊಂಡಿದೆ ಅಂತೇಳಿ. ನೀತಿ ಸಂಹಿತೆಗಳ ಸಂಗ್ರಹವನ್ನ ಒಳಗೊಂಡಿದೆ ಅಂತೇಳಿ. 4ನೇದ್ ಬಂದ್ಬಿಟ್ಟು ಕುದ್ದಕ ನಿಕಾಯ ಅಂತೇಳಿ. ಇದು ಪ್ರಾರ್ಥನೆಯನ್ನ ಹೇಗೆ ಮಾಡ್ಬೇಕು ಎಂಬುದ್ರ ಬಗ್ಗೆ ತಿಳಿಸ್ತೈತಿ ಕುದ್ದಕ ನಿಕಾಯ ಅಂತೇಳಿ. ಲಾಸ್ಟ್ನೇದ್ ಬಂದ್ಬಿಟ್ಟು ಅಂಗುತ್ತರ ನಿಕಾಯ ಅಂತೇಳಿ.
ಈ ಅಂಗುತ್ತರ ನಿಕಾಯ ಐತಲ್ಲ, ದೀಪವಂಶ, ಮಹಾವಂಶ ಮತ್ತು ಇತರ ಬೌದ್ಧ ಸಾಹಿತ್ಯ ಕೃತಿಗಳ ಮಾಹಿತಿಯನ್ನ ಈ ಅಂಗುತ್ತರ ನಿಕಾಯ ತಿಳಿಸ್ತೈತಿ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ವಜ್ರಯಾನ ಪಂಥ, ಮತ್ತೆ ಬೌದ್ಧ ಧರ್ಮದಲ್ಲಿ ಒಟ್ಟು 3 ಪಂಥಗಳು ಬರ್ತವೆ. ಒಂದು ಕಡೆಗೆ 18 ಪಂಥಗಳಿದ್ವು ಅಂತ ಹೇಳ್ತಾರೆ, ಬಟ್ ಅವು ಹೆಸರು ಎಲ್ಲಿ ಮೆನ್ಷನ್ ಆಗಿಲ್ಲ. ಮುಖ್ಯವಾಗಿ 3 ಪಂಥಗಳು. ಮತ್ತೆ ಇಲ್ಲಿ ತಾಂತ್ರಿಕರು ಬರ್ತಾರೆ, ಬೌದ್ಧ ಧರ್ಮದಲ್ಲಿ ತಾಂತ್ರಿಕರು ಕೂಡ ಬರ್ತಾರೆ. ಮುಖ್ಯವಾಗಿ 3 ಪಂಥಗಳು: ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ ಅಂತೇಳಿ. ವಜ್ರಯಾನ ಪಂಥ ಇದು ವಿಶೇಷವಾಗಿ 4ನೇ ಬೌದ್ಧ ಸಮ್ಮೇಳನ ಏನೈತಲ್ಲ, ಇದು ಸರಿ 4ನೇ ಬೌದ್ಧ ಸಮ್ಮೇಳನದಲ್ಲಿ ಹುಟ್ಕೊಳ್ತು ಅಂತಂದು ಹೇಳ್ತಾರೆ. ಕನಿಷ್ಕ ಆ ಸಂದರ್ಭದಲ್ಲಿ ಇದ್ದ ಅಂತಂದು ಹೇಳ್ತಾರೆ. ಮತ್ತೆ ಇಲ್ಲಿ ಹೀನಯಾನ ಬಂದ್ಬಿಟ್ಟು ಏನು ಬುದ್ಧನ ಒಂದು ಇದನ್ನ ವ್ಯಕ್ತಿಗತವಾಗಿ ಪೂಜೆ ಅಲ್ಲ, ಮಹಾಯಾನದವರು ವ್ಯಕ್ತಿಗತವಾಗಿ ಪೂಜೆಯನ್ನ ಮಾಡ್ತಾ ಇದ್ರು. ಹೀನಯಾನದವರು ಬುದ್ಧನ ತತ್ವಗಳನ್ನ ಪಾಲಿಸ್ತಕ್ಕಂಥವ್ರು ಆಗಿದ್ರು ಅಂತಂದು ಹೇಳ್ಬೋದು. ಇಲ್ಲಿ ವಜ್ರಯಾನ ವಿಶೇಷವಾಗಿ ಏನಿತ್ತಪ್ಪ ಅನ್ನಂದ್ರ ಮಂತ್ರ ತಂತ್ರಗಳಲ್ಲಿ ನಂಬಿಕೆಯನ್ನ ಇಟ್ಟಿತ್ತು ಅಂತಂದು ಹೇಳ್ಬೋದು ಅಂತ. ಮತ್ತೆ ವಿಶೇಷವಾಗಿ ಇನ್ನೊಂದೇನಪ್ಪಾ ಅನ್ನಂದ್ರ ಇದು ಬುದ್ಧನ ಏನು ತ್ರಿಪೀಠಕಗಳಿದ್ವಲ್ಲ, ನಾವು ಇಷ್ಟೊತ್ ಮಟ್ಟ ಏನ್ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ಸುತ್ತ ಪೀಠಕ 5 ನಿಕಾಯಗಳನ್ನು ಒಳಗೊಂಡಿತ್ತು ಅಂತೇಳಿ. ಅದೇ ತರ ವಿನಯ ಪೀಠಕ ಐತಲ್ಲ, ಇದು 2 ಅಂದ್ರೆ ವಿಶೇಷವಾಗಿ ವಿನಯ ಪೀಠಕದಲ್ಲಿ ಏನಿತ್ತಪ್ಪ ಅನ್ನಂದ್ರ ಈ ಸಂಘ ಮತ್ತು ಬಿಕ್ಕುಗಳ ಏನು ಪಾಲಿಸಬೇಕಾದಂತ ನಿಯಮಗಳಿದ್ವಲ್ಲ, ಅದರಲ್ಲಿ ಒಟ್ಟು 4 ಭಾಗಗಳನ್ನ ಅವರು ವಿಂಗಡಿಸಿದ್ರು ಅಂತೇಳಿ. ಯಾವುದು ವಿನಯ ಪೀಠಕದಲ್ಲಿ ಯಾರ್ಯಾರು ಬೌದ್ಧ ಭಿಕ್ಷುಕರು ಮತ್ತು ಭಿಕ್ಕುಣಿಯರಂತ ಏನ್ ಕರಿತಾ ಇದ್ವಲ್ಲ, ಅದರಲ್ಲಿ ಒಟ್ಟು 4 ಭಾಗ ಇದ್ವು ಅಂತಂದೇಳಿ ಹೇಳ್ತಾರೆ. 1 ಸೂತ್ರ ವಿಭಾಗ, 2 ಪರಿವಾರ, 3 ಮಹಾವಗ್ಗ 3 ಖಂಡಕ, 4 ಮಹಾವಗ್ಗ ಅಂತೇಳಿ ಈ ರೀತಿಯಾಗಿ ಅವರು ಆ 4 ಭಾಗವನ್ನ ಮಾಡಿದ್ರು ಅಂತೇಳಿ. 1ನೇದ್ರಲ್ಲಿ ಸೂತ್ರ ವಿಭಾಗದಲ್ಲಿ 2 ಇದ್ವು, ಮಹಾವಿಭಾಗ ಮತ್ತು ಭಿಕ್ಷುಣಿ ವಿಭಾಗ ಅಂತೇಳಿ. ಪರಿವಾರ 1, 2ನೇದ್ ವರ್ಗ ಪರಿವಾರ, 3ನೇದ್ದು ಖಂಡಕ, 4ನೇದ್ದು ಮಹಾವಗ್ಗ ಅಂತೇಳಿ. ಇನ್ನೊಂದಿರುತ್ತೆ ಚುಲ್ಲವಗ್ಗ ಅಂತೇಳಿ, ಅದರಲ್ಲಿ ಮಹಾವಗ್ಗದಲ್ಲಿ ಮತ್ತೊಂದು ಚುಲ್ಲವಗ್ಗ. ಈ ರೀತಿಯಾಗಿ ವಿನಯ ಪೀಠಕ ಸಂಘ ಮತ್ತು ವಿಶೇಷವಾಗಿ ಸಂಘದ ಸದಸ್ಯರು ಅಂದ್ರೆ ಈ ಭಿಕ್ಷುಕರು ಭಿಕ್ಷುಣಿಯರು ಪಾಲಿಸಬೇಕಾದಂತ ನಿಯಮಗಳನ್ನ ಒಳಗೊಂಡಿತ್ತು ಅಂತೇಳಿ ಹೇಳ್ತಾರೆ. ಅದ್ರ ಜೊತೆಗೆ ಅಭಿಧಮ್ಮ ಪೀಠಕ ಐತಲ್ಲ, ಒಟ್ಟು 7 ರೀತಿಯ ಭಾಗಗಳನ್ನ ಹೊಂದಿತ್ತು ಅಂತ. 7 ಭಾಗಗಳು. ಅದರಲ್ಲಿ ಧರ್ಮ, ಸಂಘ, ವಿಭಿಂಗ, ಧಾತುಕಥ, ಪ್ರಲಿಪ ಜಾತಿ, ಕಥಾವಸ್ತು, ಯಮಕ ಮತ್ತು ಸಕಣ ಅಂತೇಳಿ ಒಟ್ಟು 7 ಭಾಗಗಳನ್ನ ಅಭಿಧಮ್ಮ ಪೀಠಕ ಒಳಗೊಂಡಿತ್ತು ಅಂತೇಳಿ ಹೇಳ್ತಾರೆ. ಇಷ್ಟು ಈ ತ್ರಿಪೀಠಕಗಳು ಒಳಗೊಂಡಿರ್ತಕ್ಕಂಥ ವಿಷಯ ವಸ್ತು ಆಗಿದ್ವು ಅಂತಂದೇಳಿ. ಅದ್ರ ಜೊತೆಗೆ ಬೌದ್ಧ ಧರ್ಮದ ಕೊಡುಗೆಗಳಂತ ನೋಡಿದ್ವಿ. ಬಹಳಷ್ಟು ಕೊಡುಗೆಗಳು ಬೌದ್ಧ ಧರ್ಮದಿಂದ ನಮಗೆ ಸಿಕ್ಕಿದ್ದಾವೆ. ಇವತ್ತು ಭಾರತ ಸರ್ಕಾರದ ಲಾಂಛನ ನಾವು ಸಾರನಾಥದ ಸ್ತೂಪದಿಂದನೇ ತೆಗೆದುಕೊಂಡಿದ್ದೀವಿ. ಆದ್ರೆ ಮತ್ತೆ ಕಲೆ, ವಾಸ್ತುಶಿಲ್ಪ ಅಂತ ಬಂದೊತ್ನಾಗ ಗಾಂಧಾರ ಕಲೆ ವಿಶೇಷವಾಗಿ ಗಾಂಧಾರ ಕಲೆ ಗ್ರೀಕ್ ಕಲೆ ಆದ್ರೂ ಕೂಡ ಭಾರತದಲ್ಲಿ ಅದು ಅಭಿವೃದ್ಧಿ ಹೊಂದಿದ್ದು ಬುದ್ಧನ ಶಿಲ್ಪಕಲೆ ಮತ್ತು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತೆನೆ ಅದು ವಾಸ್ತುಶಿಲ್ಪ ಅಲ್ಲಿ ರಚನೆ ಇದಾಯ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪೇಂಟಿಂಗ್ಸ್, ಅಜಂತ ಎಲ್ಲೋರದಲ್ಲಿ ಇರ್ತಕ್ಕಂಥ ಪೇಂಟಿಂಗ್ಸ್ಗಳು, ಆಮೇಲೆ ಸ್ತೂಪಗಳು, ಚೈತ್ಯಗಳು, ಗುಹಾಂತರ ದೇವಾಲಯದಲ್ಲಿ ಬಂದಂತ ನಿರ್ಮಾಣಗಳು, ದೇವಾಲಯ ನಿರ್ಮಾಣಗಳು, ಆಮೇಲೆ ನಾಗಾರ್ಜುನಕೊಂಡ, ಅಮರಾವತಿ, ಸಾರನಾಥದ ಅಶೋಕ ಸ್ತಂಭ, ಮತ್ತೆ ಮಹಾಯಾನ ಪಂಥದ ಈ ಗಾಂಧಾರ ಕಲೆಯಲ್ಲಿ ಬಹಳಷ್ಟು ಮಹಾಯಾನ ಪಂಥಕ್ಕೆ ಸಂಬಂಧಪಟ್ಟಂತ ಶಿಲ್ಪಕಲೆಯನ್ನ ನಾವು ನೋಡ್ತೀವಿ ಮತ್ತು ಕಲಾ ಪರಂಪರೆಯನ್ನು ನೋಡ್ತೀವಿ ಅಂತ. ಅದ್ರ ಜೊತೆಗೆ ಕಾರ್ಲೆ, ಕನ್ನೇರಿ, ನಾಸಿಕ್ ಏನು ಮಹಾರಾಷ್ಟ್ರದ್ದು ಇದಾವಲ್ಲ, ಅದ್ರ ಜೊತೆಗೆ ಅಜಂತ,
ಗ್ವಾಲಿಯರು, ಇಲ್ಲೆಲ್ಲವೂ ಕೂಡ ವಿಶೇಷವಾಗಿ ಗಾಂಧಾರ ಕಲೆಯಲ್ಲಿ ಮೂಡಿ ಬಂದಂತ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನಾವು ನೋಡ್ತೀವಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ನೈತಿಕ ಜೀವನ ಅಂತಕ್ಕಂಥದ್ದು ನಾವು ಮತ್ತು ಕರ್ಮ ಸಿದ್ಧಾಂತ ಅಂತಕ್ಕಂಥದ್ದು ಬೌದ್ಧ ಧರ್ಮದ ಕೊಡುಗೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಸಾಹಿತ್ಯ ಅಂತ ಬಂದತ್ನಾಗ ಸಾಕಷ್ಟು ಸಾಹಿತ್ಯ ನಮ್ಮದೇ ದೇಶದಲ್ಲಿ ಬೌದ್ಧ ಧರ್ಮದ ಸಾಹಿತ್ಯ ಇದೆ. ಅದ್ರ ಜೊತೆಗೆ ಚೈನೀಸ್ ಸಾಹಿತ್ಯ, ಈಗ ಹುಯನ್ ಸಾಂಗ್ ಅಂತ ಬಂದತ್ನಾಗ ಸಿಯುಕಿಯನ್ನು ನೋಡ್ತೀವಿ ನಾವು, ಆಮೇಲೆ ಮಿಲಿಂದಪ್ಪನ ನೋಡ್ತೀವಿ, ಅಂಗುತ್ತರ್ ನಿಕಾಯ ನೋಡ್ತೀವಿ, ಶ್ರೀಲಂಕನ್ ಬೌದ್ಧ ಸಾಹಿತ್ಯವನ್ನು ನೋಡ್ತೀವಿ, ಟಿಬೆಟ್ ನೋಡ್ತೀವಿ, ಈಗ ದಲೈ ಲಾಮಾ, ಆಮೇಲೆ ಲಾಮಾ ಸಂಸ್ಕೃತಿ, ಇವೆಲ್ಲವೂ ಕೂಡ ಬೌದ್ಧ ಧರ್ಮದ ಕೊಡುಗೆಗಳು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ನಾಗಾರ್ಜುನ ಇರ್ಬೋದು, ಆಮೇಲೆ ವಸುಬಂಧು ಇರ್ಬೋದು, ಅಶ್ವಘೋಷ ಇರ್ಬೋದು, ಇವರೆಲ್ಲರೂ ಕೂಡ ಏನಪ್ಪಾ ಈ ಬೌದ್ಧ ಧರ್ಮದ ಒಂದು ಪ್ರಸಿದ್ಧ ಸಾಹಿತಿಗಳಾಗಿದ್ರು. ಅವರ ಸಾಹಿತ್ಯ ಕೃತಿಗಳು ನಮ್ಮ ಭಾರತೀಯ ಸಂಸ್ಕೃತಿಗೆ ಹೊಸ ಮೆರಗನ್ನು ಕೊಟ್ಟಿದ್ದಾವೆ ಅಂತ ಹೇಳ್ಬೋದು. ಮತ್ತೆ ಬುದ್ಧನಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಜಾತಕ ಕಥೆಗಳು, ಅದರಲ್ಲಿ ನಾವು ಅಂಗುಲಿಮಾಲನ ಕಥೆಯನ್ನು ನೋಡ್ತೀವಿ, ಆಮೇಲೆ ಕಿಸಾ ಗೌತಮಿ ಕಥೆಯನ್ನು ನೋಡ್ತೀವಿ, ಸಾವಿಲ್ಲದ ಮನೆಯ ಸಾಸಿವೆ ಕಥೆಯನ್ನು ನೋಡ್ತೀವಿ. ಈ ರೀತಿ ಒಟ್ಟು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಂತೆ ಜಾತಕ ಕಥೆಗಳು ಭಾರತೀಯ ನೈತಿಕತೆಯನ್ನ, ಅಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಲ್ಲಿ ಅವು ಸಾಕಷ್ಟು ಕೊಡುಗೆಯನ್ನು ನೀಡಿವೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾಗಸೇನ, ನಾಗಾರ್ಜುನ, ಹುಯನ್ ಸಾಂಗ್, ಫೈಯನ್, ಇವರೆಲ್ಲರೂ ಕೂಡ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆನೆ ಸಾಹಿತ್ಯವನ್ನು ರಚಿಸಿದ್ರು ಅಂತ ಹೇಳ್ಬೋದು. ಆಮೇಲೆ ಅಹಿಂಸಾ ತತ್ವ ಇರ್ಬೋದು, ಆಮೇಲೆ ಈ ಸರಳ ಜೀವನಕ್ಕೆ ಒತ್ತು ಕೊಟ್ಟಿರೋದಿರ್ಬೋದು, ಮತ್ತೆ ಜಾತಿ ಪದ್ಧತಿಯನ್ನ ವಿರೋಧಿಸಿದ್ದಿರ್ಬೋದು. ಇವೆಲ್ಲವೂ ಕೂಡ ಬೌದ್ಧ ಧರ್ಮದ ಏನು ಕೊಡುಗೆಗಳು ಅಂತೇಳಿ ನಾವು ಹೇಳ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ಏನಂದ್ರೆ ಅಶೋಕ ಏನು ಕಳಿಂಗ ಯುದ್ಧದ ನಂತರ ಮನ ಪರಿವರ್ತನೆಯಾಗಿ ಏನು ಬದಲಾದ್ನಲ್ಲ, ಅವನು ತನ್ನ ಶಾಸನಗಳಲ್ಲಿ ತಿಳಿಸಿದಂತೆ ಬೌದ್ಧ ಧರ್ಮಕ್ಕೆ ವಿಶೇಷ ಆಸ್ಥೆಯನ್ನು ನೀಡಿದ್ದ, ಮತ್ತದನ್ನ ಪ್ರೀತಿಸ್ತಾ ಇದ್ದ ಬೌದ್ಧ ಧರ್ಮವನ್ನ, ಮತ್ತೆ ಪ್ರಚಾರ ಕೂಡ ಮಾಡಿದ. ಅಂದ್ರೆ ವ್ಯಕ್ತಿ ಏನಂದ್ರ ಇಲ್ಲಿ ಸರ್ವಾಧಿಕಾರಿ ಆಗುವ ಬದಲು ಜನರನ್ನ ಗೆಲ್ಲುವ ಅಂತ ಪ್ರಜಾ ಕಲ್ಯಾಣಕ್ಕೆ ಅಥವಾ ಪ್ರಜೆಗಳನ್ನ ಪ್ರೀತಿಸ್ತಕ್ಕಂಥ ರಾಜನಾಗ್ಬೇಕನ್ನೋದ್ರ ಜೊತೆಗೆ ಯಾವ ರೀತಿ ರಾಜ ಇರ್ಬೇಕನ್ನೋದನ್ನ ಅಶೋಕ ತೋರಿಸ್ಕೊಡ್ತಾನೆ. ಆ ಅಶೋಕನ ಮೇಲೆ ಪ್ರಭಾವ ಬೀರಿದಂತ ಧರ್ಮ ಯಾವ್ದಪ್ಪ ಅಂತಂದ್ರ ಬೌದ್ಧ ಧರ್ಮ ಅಂತೇಳಿ ಹೇಳ್ಬೋದು. ಇಷ್ಟು ಬೌದ್ಧ ಧರ್ಮದ ಏನು ಕೊಡುಗೆಗಳು ಅಂತೇಳಿ ನಾವು ಹೇಳ್ಬೋದು. ಇಲ್ಲಿ ನಾವು ನೋಡಿದ್ವಿ ಮಹಾಯಾನ ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜಿಸ್ತಕ್ಕಂಥದ್ದು, ಹೀನಯಾನ ಬಂದ್ಬಿಟ್ಟು ಬುದ್ಧನ ಏನು ತತ್ವಗಳು ಅಥವಾ ಚಿಹ್ನೆಗಳು ಇದ್ವಲ್ಲ, ಮತ್ತೆ ಅವನ ಬೋಧನೆಗಳನ್ನ ಪೂಜಿಸ್ತಕ್ಕಂಥದ್ದು ಅಥವಾ ಪಾಲಿಸ್ತಕ್ಕಂಥದ್ದಾಗಿ ಬಳಸ್ತಾ ಇದ್ರು. ಮತ್ತೆ ವಜ್ರಯಾನ ಬಂದ್ಬಿಟ್ಟು ಮಂತ್ರ ತಂತ್ರ ನಂಬಿಕೆಗಳಲ್ಲಿ ಇವರು ನಂಬಿಕೆ ಇಟ್ಟಿದ್ರು. ಇದನ್ನ ತಾಂತ್ರಿಕ ಬುದ್ಧಿಸಂ ಅಂತೇಳಿ ಕೂಡ ಕರಿತಾ ಇದ್ರು ಅಂತ ಹೇಳ್ಬೋದು. ಇಷ್ಟು ಬೌದ್ಧ ಧರ್ಮದ ಕೊಡುಗೆಗಳು ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾವು ಜೈನ ಮತ್ತು ಬೌದ್ಧ ಧರ್ಮದ ನಡುವಿನ ವ್ಯತ್ಯಾಸ, ಬೌದ್ಧ ಮತ್ತು ಹಿಂದೂ ಧರ್ಮದ ನಡುವಿನ ವ್ಯತ್ಯಾಸಗಳನ್ನ ಇವತ್ತು ಅಧ್ಯಯನವನ್ನು ಮಾಡಿದ್ದೀವಿ. ಇಷ್ಟು ಇವತ್ತಿನ ಇದು ಕೊನೆಗೆ ಹೊಸ ಧರ್ಮಗಳ ಉದಯದಲ್ಲಿ ವಿಶೇಷವಾಗಿ ನಾವು ಜೈನ ಧರ್ಮ ಮತ್ತು ಬೌದ್ಧ ಧರ್ಮವನ್ನು ಕುರಿತು ಇದುವರೆಗಿನ ತರಗತಿಗಳಲ್ಲಿ ಚರ್ಚೆ ಮಾಡಿದ್ದೀವಿ. ಮತ್ತೊಂದ್ಸರಿ ಹೇಳೋದಾದ್ರೆ ಬುದ್ಧನ ಜೀವನಕ್ಕೆ ಸಂಬಂಧಿಸಿದ ಚಿಹ್ನೆಗಳಲ್ಲಿ ಹುಟ್ಟು, ಅವನ ಕಮಲ ಅಥವಾ ನಂದಿ ಅಂದ್ರೆ ಬುದ್ಧನ ಹುಟ್ಟು, ಮಹಾಪರಿತ್ಯಾಗ ಕುದುರೆ, ಜ್ಞಾನೋದಯ ಬೋಧಿ ವೃಕ್ಷ, ಮೊದಲ ಪ್ರವಚನ ಧರ್ಮಚಕ್ರ, ಮಹಾಪರಿನಿರ್ವಾಣ ಸ್ತೂಪ ಅಂತೇಳಿ ಹೇಳ್ಬೋದು. ಇದರ ಜೊತೆಗೆ ಮತ್ತೇನಾದ್ರೂ ಹೊಸ ವಿಷಯ ಇದ್ರೆ ಅದನ್ನ ಒಂಚೂರು ಡಿಸ್ಕಷನ್ ಮಾಡ್ಕೊಂಡು ನೆಕ್ಸ್ಟ್ ನಾವು ವಿವಿಧ ಪಂಥಗಳು, ಧಾರ್ಮಿಕ ಪಂಥಗಳನ್ನ ಕುರಿತು ಇವತ್ತು ಡಿಸ್ಕಸ್ ಮಾಡೋಣ. ಮೇಡಮ್ ಹೊಸ ವಿಷಯ ಅಂದ್ರ ಸ್ವಲ್ಪ ಬುದ್ಧನ ಮುದ್ರೆಗಳು ಕೇಳಿದಾರೆ ಮೇಡಮ್ UPSC ಒಳಗ 2016 ಕೇಳಾರ. ಅದ್ರಾಗ ಧರ್ಮಚಕ್ರ ಮುದ್ರೆ ಒಂದ್ ಕೇಳಾರ. ಒಟ್ಟು 10 ಮುದ್ರೆಗಳ ಒಳಗ್ ಒಂದ್ ಕೇಳಾರ ಮೇಡಮ್. ಅದು ಶಾಂತ ಮುದ್ರೆ, ಆಮೇಲೆ ಧ್ಯಾನ ಮುದ್ರೆ, ಧರ್ಮಚಕ್ರ ಮುದ್ರೆ, ಮೇಡಮ್ ಭೂಮಿ ಸ್ಪರ್ಶ ಮುದ್ರೆ, ವರದ ಮುದ್ರೆ, ವಜ್ರ ಮುದ್ರೆ, ಕರ್ಣ ಮುದ್ರೆ, ವಿತರ್ಕ ಮುದ್ರೆ, ಅಭಯ ಮುದ್ರೆ, ಉತ್ತರ ಬೋಧಿ ಮುದ್ರೆ, ಅಂಜಲಿ ಮುದ್ರಾ.
ಇದ್ರೊಳಗ್ ಸ್ವಲ್ಪ ನೋಡ್ಕೋಬೇಕಾಗತ್ತೆ ನಾನು. ಹೇಳಕ್ಕಾಗಲ್ಲ ಮೇಡಮ್ ಹೆಂಗ ಬರ್ತಾವೆ ನಾನು. ಹೌದೌದೌದು. ಈಗ ನೀವು ಒಂದಂತೂ ಕೇಳಿದಾನೆ ಮೇಡಮ್ UPSC ಒಳಗ 2016 ಒಂದ್ ಮುದ್ರೆ ಕೇಳಿದಾನೆ. ಇಲ್ಲ, ಇದು ಇನ್ನೊಂದು ಈ ಬಾಮಿಯಾನ ಬುದ್ಧ ಇತ್ತಲ್ಲ, ಏನು ತಾಲಿಬಾನಿಗಳು ಹೊಡೆದಾಕಿದ್ರು, ಅದ್ರ ಮೇಲೆ ಒಂದ್ ಕ್ವಶನ್ ಆಗಿತ್ತು. ಆ ಬಾಮಿಯಾನ ಬುದ್ಧ ಮೂರ್ತಿ ಯಾವ ಮುದ್ರೆಯಲ್ಲಿ ಕುಳಿತುಕೊಂಡಿತ್ತು ಅಂತೇಳಿ ಒಂದ್ ಕ್ವಶನ್ ಆಗಿತ್ತು. ಅದು ಶಾಂತ ಮುದ್ರೆಯಲ್ಲಿ ಇತ್ತು. ಅದು ಈಗ ಇಲ್ಲ, ಆ ಮುದ್ರೆ ಅದು ಮೂರ್ತಿ ಕೂಡ ಇಲ್ಲ, ಅದು ಹಾಳಾಗಿದೆ. ನೀವ್ ಹೇಳಿದ್ದು ಪಾಯಿಂಟ್ ಇದೆ, ಆ ಮುದ್ರೆಗಳಲ್ಲಿ ಕೇಳ್ತಾರೆ ಕ್ವಶನ್. ಅದನ್ನ ನೀವು ಗ್ರೂಪಿಗೆ ಹಾಕಿರಿ, 10 ಮುದ್ರೆಗಳನ್ನು ಗ್ರೂಪಿಗೆ ಹಾಕ್ರಿ. ಅದ್ರ ಬಗ್ಗೆ ನಾವು ನಾಳೆ ಡಿಸ್ಕಷನ್ ಮಾಡೋಣ. ಇವತ್ತು ಮತ್ತೆ ಇದನ್ನ ಬಿಟ್ರೆ, ಮುದ್ರೆಗಳನ್ನ ಬಿಟ್ರೆ ಮತ್ತೆ ಮೇಡಮ್ ಮುದ್ರೆಗಳನ್ನ ಬಿಟ್ರೆ ನಿನ್ನೆ ಒಂದ್ 4 ಹಾಕಿದ್ದೆ ನೋಡ್ರಿ ಮೇಡಮ್. ಅಲ್ಲಿ ಬುದ್ಧ ಇದನ್ ಮಾಡ್ತಾನಲ್ರಿ, ಏನದು ಬುದ್ಧನ ಧರ್ಮ ಪ್ರಸಾರ, ಅದರಲ್ಲಿ ದಿಕ್ಕನ್ನ ಇಟ್ಟು ಕೇಳಿದಾನೆ ಮೇಡಮ್. ಬುದ್ಧಿಂದು ಯಾವ ದಿಕ್ಕಿನಲ್ಲಿ ಲಾಸ್ಟ್ ಧರ್ಮ ಪ್ರಚಾರ ಮಾಡ್ದ ಅಂತ ಹೇಳಿ ಅದು ಆನ್ಸರ್ ನೋಡಿದಾಗ ಅಲ್ಲಿ ಅವಂತಿ ಬುದ್ಧ ಪ್ರಚಾರ ಮಾಡಲು ಹೋದ ಪಶ್ಚಿಮದ ಕೊನೆಯ ಪ್ಲೇಸ್ ಯಾವುದು ಅಂತೇಳಿ ಆತ ದಕ್ಷಿಣದ ಕೊನೆಯ ಪ್ಲೇಸ್ ಆವಂತಿ ಮೇಡಮ್. ಇಲ್ಲ, ಇಲ್ಲಿ ಪಶ್ಚಿಮದ ಕೊನೆಯ ಪ್ಲೇಸ್ ಆವಂತಿ ಅಂತ ಹೇಳಿದ. ಅಂದ್ರೆ ಮೇಡಮ್, ಈಗ ಆವಂತಿ ಅಂದ್ರೆ ಈಗಿನ ಹೆಸರು ಯಾವ್ದು ಹೇಳ್ರಿ? ಈಗ ಮಧ್ಯಪ್ರದೇಶದಲ್ಲಿದೆ ಆವಂತಿ. ಉಜ್ಜಯಿನಿ, ಮಾಳ್ವಾ ಇರ್ಬೇಕು. ಮಾಳ್ವಾ, ಉಜ್ಜಯಿನಿ ಮೇಡಮ್. ಮಾಳ್ವಾ ಬಂದ್ಬಿಟ್ಟು ಉತ್ತರ ಪ್ರದೇಶದ, ಅವಾಗಿನ ಉತ್ತರ ಪ್ರದೇಶ ಆಗಿತ್ತು. ಈಗ ಆವಂತಿ ಬಂದ್ಬಿಟ್ಟು ಉಜ್ಜಯಿನಿ. ಉಜ್ಜಯಿನಿ ಮೌರ್ಯರ ದಕ್ಷಿಣದ ರಾಜಧಾನಿ ಕೂಡ, ದಕ್ಷಿಣದ್ದಲ್ಲ ಮಧ್ಯದ ರಾಜಧಾನಿ ಆಗಿತ್ತದು. ಹಾಗಾಗಿ ಅವನು ಕೊನೆಗೆ ಏನ್ ಮಾಡ್ತಾನೆ, ದಕ್ಷಿಣದ ಕಡೆಗೆ ಆವಂತಿ ಕಡೆಗೆ ಬಂದು ಎಂಡ್ ಮಾಡ್ತಾನೆ. ನಾವು ಈಗಿನ ಮ್ಯಾಪ್ ಪ್ರಕಾರ ನೋಡಿದ್ರ ಅದು ದಕ್ಷಿಣದ ಕೊನೆಯಾಗುತ್ತೆ. ಬಟ್ ಅಲ್ಲಿ ಕೊಟ್ಟಿರೋ ನಿಮ್ಮ ಆಪ್ಷನ್ ಪಶ್ಚಿಮ ಇದೆ. ಇಲ್ಲ ಮೇಡಮ್, ಅಲ್ಲಿ ವೆಸ್ಟರ್ನ್ ಮೋಸ್ಟ್ ಪ್ಲೇಸ್ ಅಂದಾರ. ವಾಟ್ ಈಸ್ ದ ವೆಸ್ಟರ್ನ್ ಮೋಸ್ಟ್ ಪ್ಲೇಸ್ ವಿಸಿಟೆಡ್ ಬೈ ಬುದ್ಧ ಟು ಪ್ರೊಪಗೇಟ್ ಹಿಸ್ ಐಡಿಯಾಸ್ ಅಂತ ಹೇಳದ್ರಿ. ಆಪ್ಷನ್ಸ್ ಆವಂತಿ, ಶ್ರಾವಸ್ತಿ, ಕೌಶಂಬಿ, ಪಾವ. ವೆಸ್ಟರ್ನ್ ಮೋಸ್ಟ್ ಅಂದ್ರೆ ಪಾವನೆ ಬರುತ್ತೆ. ಪಾವ ಲಾಸ್ಟ್ ಅವನು ಮಹಾಪರಿನಿರ್ವಾಣ ಹೊಂದುವ ಸಂದರ್ಭದಲ್ಲಿ ಏನು ಪ್ರಚಾರಕ್ಕಂತ ಹೋಗಿರ್ತಾನೆ. ಆದ್ರೆ ಅವರ ಶಿಷ್ಯಂದಿರು ಕೊಟ್ಟಂತ ಏನು ಹಂದಿ ಮಾಂಸದಲ್ಲೇ ಅವನ, ಹಾಗಾಗಿ ಪಾವ ಈಸ್ ರೈಟ್ ಆನ್ಸರ್. ಓಕೆ ಮೇಡಮ್. ಪಾವ ಈಸ್ಟ್ ಬಿಹಾರ್ ಅಂತ, ವೆಸ್ಟರ್ನ್ ಮೋಸ್ಟ್. ಒಂದ್ ನಿಮಿಷ ತಡ್ರಿ, ಚೆಕ್ ಮಾಡೋಣ. ಶ್ರಾವಸ್ತಿ ನಾರ್ತ್ ಸೆಂಟ್ರಲ್, ಕೌಸಂಬಿ ಸೆಂಟ್ರಲ್, ಪಾವ ಈಸ್ಟ್ ಬಿಹಾರ್ ಅಂತ ಇದೆ ಮೇಡಮ್ ಆನ್ಸರ್. ಮ್ಯಾಮ್, ಪಾವ ಈಸ್ ರೈಟ್. ಕುಶಿನಗರ ಕೊಡ್ತಾ ಇದೆ ಇದು ಆನ್ಸರ್. ಕುಶಿನಗರ ಇದ್ರಾಗ ಆಪ್ಷನ್ ಆಗಿಲ್ಲ ಮೇಡಮ್. ಇಲ್ಲಿ ಇದ್ರೂ ಇರ್ಬೋದು ತಗೊಳ್ರಿ ಮೇಡಮ್, ಮಿಸ್ಟೇಕ್ಸ್ ಇರ್ತಾವ. ಅಲ್ಲಲ್ಲ, ಅಂದ್ರೆ ಈಗ ಅಲ್ಲಿ ಪಾವ ಅಂತ ಬಂದಿದೆಯಲ್ಲ, ಪಾವದಲ್ಲಿ ಅವನು ಮಹಾಪರಿನಿರ್ವಾಣ ಹೊಂದಿದ್ದು ನಿಜ. ನೋಡೋಣ ತಡ್ರಿ. ನೋಡ್ರಿ. ಸರಿ ಸರಿ. ಬಟ್ ಕುಶಿನಗರ ಅಂತೂ ಅಲ್ಲ, ಕುಶಿನಗರ UP ಯಲ್ಲೇ ಬರ್ತೈತೆ. ಅದು ಪಾವ ಬಂದ್ಬಿಟ್ಟು ಇದು ಬಿಹಾರ. ಹಾಗಾಗಿ ಪಾವ ಇಸ್ ರೈಟ್ ಆನ್ಸರ್. ಇನ್ನೊಂದ್ 2 ಬುಕ್ ಚೆಕ್ ಮಾಡಮ್ ಯಾವ್ದ್ರಲ್ಲಿ ಇದನ್ನ. ಇವ್ರು ಏನ್ ಮಾಡಿರ್ತಾರೆ ಅಂದ್ರೆ, ಯಾವ್ದಾದ್ರು ಒಂದು ರಿಸರ್ಚ್ ಆರ್ಟಿಕಲ್ ಇಲ್ಲಾಂದ್ರೆ ಬುಕ್ಸ್ ಇರ್ತಾವಲ್ಲ, ಅದ್ರನ್ನು ತಗೊಂಡ್ ಎತ್ತಾಕಿರ್ತಾರ್ರಿ ಈ ತರ ಇನ್ನೊಂದು ಮೇಡಮ್ ರೇ, ಇನ್ನೊಂದು ಕ್ವಶನ್ 2023 ಕೇಳಿದ್ದು. ಇಲ್ಲಿ ಧಾನ್ಯ ಕಟಕ ಅಂತ ಕೇಳಿದಾರೆ ಮೇಡಮ್. ಧಾನ್ಯ ಕಟಕ ಕ್ಲಿಯರ್ ಮಾಡಿದ್ವಲ್ಲ. ಧಾನ್ಯ ಕಟಕ ಅಮರಾವತಿಗೆ, ಅದನ್ನ ಧರಣಿ ಕೋಟ ಅಂತ ಕರಿತಾ ಇದ್ರು. ಈಗಿನ ಅದು ಏನು ಇದು ಹೌದೌದು, ಮೊನ್ನೆ ಕ್ಲಿಯರ್ ಮಾಡಿದ್ರು.
ಗುಂಟೂರು ಡಿಸ್ಟಿಕ್, ಆಂಧ್ರ ಪ್ರದೇಶ, ಗುಂಟೂರು ಡಿಸ್ಟಿಕ್, ಧರಣಿಕೋಟ, ಈಗಿನ ಹೆಸರು ಅಮರಾವತಿ ಅಂತ. ಆಕ್ಚುಲಿ ಅಲ್ಲಿ ಬಹಳಷ್ಟು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಏನು ಸ್ತೂಪಗಳು ಆಮೇಲೆ ಪರಿಕರಗಳು ಸಿಕ್ಕಿದ್ದಾವೆ ನಮಗೆ. ಅಮರಾವತಿ ಒನ್ಸ್ ಅಪಾನ್ ಎ ಟೈಮ್ ಬುದ್ಧಿಸಂ ಸೆಂಟರ್, ಮತ್ತೆ ಜೊತೆಗೆ ಅಮರಾವತಿ ಪೇಂಟಿಂಗ್ ಸೆಂಟರ್ ಮೊಹಮ್ಮದ್ ಇದು ಶಾತವಾಹನರ ಕಾಲದ ಶಾತವಾಹನರ ಅದು ಒಂದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟ ಕಾರ್ಲೆ, ಕನ್ನೇರಿ, ನಾಸಿಕ್, ಅಮರಾವತಿ, ಜಗ್ಗಯ್ಯಪೇಟೆ ಇವೆಲ್ಲವೂ ಕೂಡ ಬುದ್ಧಿಸಂಗೆ ಸಂಬಂಧಪಟ್ಟಂತ ಪ್ಲೇಸ್ಗಳಾಗಿದ್ದು. ನಾವು ಇದುವರೆಗೆ ಏನ್ ಮಾಡಿದ್ವಪ್ಪ ಅಂದ್ರ ಹೊಸ ಧರ್ಮಗಳ ಉದಯಗಳಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಮತ್ತ ಅದ್ರ ಬಗ್ಗೆ ಈಗ ಸುಮಾರು ಹೊತ್ತು ಚರ್ಚೆ ಕೂಡ ಆಯ್ತು. ಫ್ಯೂಚರ್ ಬುದ್ಧ ಯಾರು, ಮತ್ತೆ ಯಾವಾಗ ಬರ್ತಾನೆ, ಎಲ್ಲಿ ಇದ್ದಾನೆ, ಆಮೇಲೆ ಹಿಂದೆ ಆದಂತ ಎಲ್ಲಾ ಎಕ್ಸಾಮ್ಗಳ ಕ್ವಶನ್ಗಳನ್ನ ಇಷ್ಟೊತ್ತು ಮಟ್ಟ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಅದ್ರ ಜೊತೆಗೆ ಈ ಪ್ರಾಚೀನ ಭಾರತದಲ್ಲಿ ವೈದಿಕ ಧರ್ಮದಲ್ಲಿನೇ ಸಾಕಷ್ಟು ಪಂಗಡಗಳು ಮತ್ತು ಪಂಥಗಳು ಉಟ್ಕೊಳ್ತವೆ ಅಂತಂದೇಳಿ. ಅಂದ್ರೆ ಬೇರೆ ಬೇರೆ ಧರ್ಮಗಳು, ಧರ್ಮ ಅಂತ ಅಲ್ಲ ಇವು, ಬೇರೆ ಧರ್ಮ ಅಂತೇನು ಹೆಸರಾಗಿಲ್ಲ, ಆದ್ರೆ ಪಂಥಗಳಾಗಿ ಪ್ರಸಿದ್ಧಿಯನ್ನ ಪಡೆದಿದ್ದಾವೆ ಅಂತ ಹೇಳ್ಬೋದು. ಅಂದ್ರೆ ಈ ಈ ಈ ಪಂಥಗಳು ಮೂಲ ಹುಡ್ಕೊಂಡು ಹೋದತ್ನ್ಯಾಗ ನಾವ್ ಅದೇ ಸನಾತನ ಧರ್ಮ, ಹಿಂದೂ ಧರ್ಮ ಅಂತ ನೋಡ್ಕೊಳ್ತೀವಿ. ಅಥವಾ ಈ ಹಿಂದೂ ಧರ್ಮ ಬರೋಕ್ಕಿಂತ ಮುಂಚೆ ಇವು ಇದ್ವಾ ಅನ್ನೋದು ಕೂಡ ಒಂದು ಡೌಟ್ಸ್ ಕೂಡ ಇದೆ. ಈಗ ನಾವು ಪ್ರಾಚೀನ ಭಾರತದಲ್ಲಿ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲನೇದಾಗಿ ನೋಡೋದಾದ್ರೆ ಈ ಸಿಂಧು ಬಯಲಿನ ನಾಗರಿಕತೆಯನ್ನು ನೋಡ್ತೀವಿ. ಆ ನಾಗರಿಕತೆಯ ಜನರು ಏನ್ ಮಾಡ್ತಾ ಇದ್ರು, ಪಶುಪತಿಯನ್ನ ಮತ್ತೆ ಈ ಮಾತೃದೇವತೆಯನ್ನ ಮತ್ತೆ ರುದ್ರನನ್ನ ಪೂಜಿಸ್ತಾ ಇದ್ರು ಅಂತಂದೇಳಿ. ಈಗ ಹಾಗಾಗಿ ಅವರು ಆ ಪಶುಪತಿಯನ್ನ ಶಿವನನ್ನ ಏನ್ ಪೂಜಿಸ್ತಾ ಇದ್ರಲ್ಲ, ಅದು ಮುಂದೆ ಎಲ್ಲಿ ಸ್ಟಾಪ್ ಆಯ್ತು ಅಂತ ನೋಡ್ದತ್ನ್ಯಾಗ ನಾವು ನೆಕ್ಸ್ಟ್ ವೇದಗಳ ಕಾಲಕ್ಕೆ ಬರ್ತೀವಿ. ಆರ್ಯರು ಬರ್ತಾರೆ. ಆರ್ಯರ ಕಾಲದಲ್ಲಿ ಇಂದ್ರ ಅವರೆಲ್ಲರೂ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ. ಹಾಗಾದ್ರೆ ಈ ರುದ್ರ ಮತ್ತು ಶಿವ ಅಂತ ಏನ್ ಕರಿತಕ್ಕಂಥವ್ರು ಸೈಡ್ ಲೈನ್ ಆಗ್ತಾರೆ ಅಂತಂದೇಳಿ ಏನ್ ಹೇಳ್ತೀವಲ್ಲ, ಆ ರೀತಿ ಏನಿಲ್ಲ. ಈಗ ಶೈವ ಧರ್ಮ ಅಂತ ಬಂದತ್ನ್ಯಾಗ ಶೈವ ಧರ್ಮ ಐತಲ್ಲ, ಇದನ್ನ ನಾವು ಋಗ್ವೇದದಲ್ಲಿನೇ ಉಲ್ಲೇಖ ಮಾಡಿರ್ತಕ್ಕಂಥ ಧರ್ಮ ಅಂತೇಳಿ ಕರ್ಕೊಳ್ತೀವಿ. ಅಂದ್ರೆ ಪಂಥ ಅಂತ, ಧಾರ್ಮಿಕ ಪಂಥ, ಇದು ಧರ್ಮ ಅಲ್ಲ, ಧಾರ್ಮಿಕ ಪಂಥ ಆಗಿತ್ತು ಅಂತೇಳಿ. ಅದೇ ಈ ಶೈವ ಧರ್ಮದ ಮೂಲ ಹುಡ್ಕೊಂಡು ಹೋಗೋದ್ನಾಗ ನಮಗೆ ಸಿಂಧು ಜನರ ಒಂದು ಆರಾಧನೆ ಕಂಡು ಬರ್ತೈತಿ ಅಂತ ಹೇಳ್ಬೋದು. ಈ ಸಿಂಧು ಜನರು ಏನ್ ಮಾಡ್ತಾ ಇದ್ರಪ್ಪ ಅನ್ನಂದ್ರ ಈ ಲಿಂಗವನ್ನ ಪೂಜಿಸ್ತಾ ಇದ್ರು. ಆ ಲಿಂಗವೇ ಯಾವ್ದಪ್ಪ ಅನ್ನಂದ್ರ ಈ ಶಿವ, ಮಹಾದೇವ, ರುದ್ರ ಆಗಿದ್ದ, ಪಶುಪತಿ ಆಗಿದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಈ ಋಗ್ವೇದದ 3 ಸೂಕ್ತಗಳಲ್ಲಿ ಉಲ್ಲೇಖವನ್ನು ಕಾಣಬಹುದಾಗಿದೆ ಅಂತೇಳಿ. ಯಾವ ಧರ್ಮದ್ದು? ಶೈವ ಧರ್ಮದ್ದು ಅಂತೇಳಿ. ಅದ್ರ ಜೊತೆಗೆ ಅಥರ್ವಣ ವೇದದಲ್ಲಿ ಶಿವನನ್ನ ಉಪಾಂತು ಅಂತ ಕರಿತಾ ಇದ್ರು, ನೀಲ ಸಿಕಂದಿನ್ ಅಂತ ಕರಿತಾ ಇದ್ರು. ಆಮೇಲೆ ಯಜುರ್ವೇದದಲ್ಲಿ ಶಿವನನ್ನ ಶಿವಥರ್ ಅಂತೇಳಿ, ಶಂಕರ್ ಅಂತೇಳಿ ಕರಿತಾ ಇದ್ರು. ಉಪನಿಷತ್ತುಗಳಲ್ಲಿ ಶಿವನನ್ನ ದೇವಾಧಿಪತಿ ಅಂತ ಕರಿತಾ ಇದ್ರು, ಉಪನಿಷತ್ತು ಮತ್ತು ಬ್ರಾಹ್ಮಣಕಗಳಲ್ಲಿ. ಅದ್ರ ಜೊತೆ ಮಹಾದೇವ, ಪರಬ್ರಹ್ಮ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಮತ್ತೆ ಈ ಆರಂಭದಲ್ಲಿ ಏನು ವೈದಿಕರಿದ್ರಲ್ಲ ಅಥವಾ ಈ ಆರ್ಯರು, ಅವರು ಆರಂಭದಲ್ಲಿ ಶೈವ ಧರ್ಮದ ಅನುಯಾಯಿಗಳಾಗಿದ್ರು ಅಂತೇಳಿ ಈ ಪಾಣಿನಿ ಬರೆದಂತ ಅಷ್ಟಾಧ್ಯಾಯ ಕೃತಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತೇಳಿ. ಪಾಣಿನಿ ಬರೆದಂತ ಅಷ್ಟಾಧ್ಯಾಯ ಕೃತಿ ಏನೈತಲ್ಲ, ಆ ಕೃತಿಯ ಪ್ರತಿಪಾದನೆ ಪ್ರಕಾರ ಆರಂಭದ ವೈದಿಕರು ಏನ್ ಬ್ರಾಹ್ಮಣರಿದ್ರಲ್ಲ, ಅವರು ಶೈವ ಧರ್ಮದ ಅನುಯಾಯಿಗಳಾಗಿದ್ರು ಅಂತೇಳಿ. ಶೈವ ಧರ್ಮದ ಬಗ್ಗೆ ಋಗ್ವೇದ, ಉಪನಿಷತ್ತು ಮತ್ತು ಯಜುರ್ವೇದ, ಅಥರ್ವಣ ವೇದ, ಬ್ರಾಹ್ಮಣಕ, ಅರಣ್ಯಕಗಳಲ್ಲಿ ಉಲ್ಲೇಖ ಇದೆ ಅಂತಂದೇಳಿ ಹೇಳ್ಬೋದು. ಜೊತೆಗೆ ಏನು ಪತಂಜಲಿ ಏನ್ ಬರ್ನಲ್ಲ ಮಹಾಭಾಷಾ ಅಂತಕ್ಕಂಥ ಕೃತಿಯಲ್ಲಿ, ಆ ಕೃತಿಯಲ್ಲಿ ಕೂಡ ಶಿವ ಭಕ್ತರನ್ನ ಶಿವ ಭಾಗವತರು ಅಂತೇಳಿ ಕರೆದಿದ್ದಾರೆ ಅಂತಂದೇಳಿ. ಜೊತೆಗೆ ಕೌಟಿಲ್ಯ ಬರೆದಂತ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಕೂಡ ಈ ಶೈವ ದೇವಾಲಯಗಳ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾನೆ ಅಂತೇಳಿ. ಮತ್ತೆ ಮಹಾಭಾರತ, ರಾಮಾಯಣ ಕಾವ್ಯಗಳಲ್ಲಿ ಕೂಡ ಶೈವ ಪಂಥವನ್ನ ಉಲ್ಲೇಖ ಮಾಡಲಾಗಿದೆ ಅಂತೇಳಿ. ಹಾಗಾಗಿ ಈ ಸಿಂಧೂ ಜನರು ಶಿವನನ್ನ ಪ್ರತಿಪಾದನೆ ಮಾಡ್ತಾ ಇದ್ರು, ಪಶುಪತಿಯನ್ನ ಪೂಜಿಸ್ತಾ ಇದ್ರು, ಮಾತೃದೇವತೆಯನ್ನ ಪೂಜಿಸ್ತಾ ಇದ್ರು. ಹಾಗಾಗಿ ಶಿವ, ಶಂಕರ್, ಶಿವತರ್, ಉಪಾಂತು, ನೀಲ ಸಿಕಂದರ್ ಇವ ಎಲ್ಲವೂ ಕೂಡ ಶಿವನ ಹೆಸರು. ರುದ್ರ, ಮಹಾದೇವ,
ಮಹೇಶ್ವರ, ಪಶುಪತಿ, ಇವೆಲ್ಲವೂ ಕೂಡ ಶಿವನ ಹೆಸರು. ಇವು ಸಿಂಧು ಜನರು ಮತ್ತು ಆರಂಭದ ವೇದಗಳ ಕಾಲದ ಜನರು ಈತನನ್ನ ಆರಾಧನೆ ಮಾಡ್ತಾ ಇದ್ರು ಮತ್ತು ಪೂಜಿಸ್ತಾ ಇದ್ರು ಅಂತೇಳಿ. ಹಾಗಾಗಿ ಈ ಶಿವನನ್ನ ಪೂಜಿಸ್ತಕ್ಕಂಥ ಇವರನ್ನ ಶೈವರು ಮತ್ತು ಶೈವ ಧರ್ಮದವರು ಅಂತೇಳಿ ಕರೆಯಲಾಗಿದೆ ಅಂತೇಳಿ. ಮತ್ತೆ ಇದು ಉತ್ತರ ಭಾರತದಲ್ಲಿದ್ದಂತ ಶೈವ ಧರ್ಮ ದಕ್ಷಿಣ ಭಾರತಕ್ಕೆ ಯಾವಾಗ ಬಂತು ಅಂತ ನೋಡಿದತ್ನಾಗ ಕ್ರಿಸ್ತ ಶಕ ಆರಂಭದಲ್ಲಿ ಈ ಮತ ದಕ್ಷಿಣಕ್ಕೆ ಬಂದಿರ್ಬೋದು ಅಂತಂದೇಳಿ ಒಂದು ವಾದ ಇದೆ ಅಂತಂದೇಳಿ. ಯಾರು ಹೇಳ್ತಾರಪ್ಪ ಅಂತಂದ್ರ ನಮ್ಮ ಕರ್ನಾಟಕದವರೇ ಆದಂತ ಏನು ಎಂ.ಎಚ್. ಕೃಷ್ಣರವ್ರು ಇದ್ದಾರಲ್ಲ, ಅವ್ರು ಹೇಳೋದೇನಪ್ಪಾ ಅಂತಂದ್ರ ಕ್ರಿಸ್ತ ಶಕ ಆರಂಭದಲ್ಲಿ ಏನು ನಾವು ಸಂಗಮ್ ಸಾಹಿತ್ಯವನ್ನು ನೋಡ್ತೀವಿ ನೋಡ್ರಿ ತಮಿಳುನಾಡಿನಲ್ಲಿ, ಅವಾಗ ಬಂದಂತ ಅಗಸ್ತ್ಯ ಮುನಿ ಏನಿದ್ದಾನಲ್ಲ, ಅಗಸ್ತ್ಯನು ಈ ದಕ್ಷಿಣ ಭಾರತಕ್ಕೆ ಈ ಶೈವ ಧರ್ಮವನ್ನು ಪರಿಚಯಿಸಿದ ಅಂತಂದೇಳಿ ಹೇಳ್ತಾರೆ ಅಂತೆ. ಅದ್ರ ಜೊತೆಗೆ ಈ ಕಾಶ್ಮೀರ ಶೈವ ಬ್ರಾಹ್ಮಣರು ಕೂಡ ಕಾಳಮುಖರಾಗಿದ್ರು. ಅವರು 1ನೇ ಶತಮಾನದಿಂದ ಹಿಡ್ಕೊಂಡು 11ನೇ ಶತಮಾನದೊಳಗಾಗಿ ಈ ದಕ್ಷಿಣ ಭಾರತಕ್ಕೆ ವಲಸೆ ಬರ್ತಾರೆ ಅಂತಂದೇಳಿ ಅವರು ಒಂದು ವಾದವನ್ನ ಮುಂದಿಡ್ತಾರೆ ಅಂತಂದ್ರೆ. ಅದ್ರ ಜೊತೆಗೆ ಈ ಶೈವ ಧರ್ಮೀಯರು ಇದ್ದಾರಲ್ಲ, ಶಿವನ ಆರಾಧಕರಾಗಿದ್ರು ಅಂತಂದೇಳಿ ಹೇಳ್ತಾರೆ ಅಂತ. ಅದ್ರ ನಂತರ ಬರ್ತಕ್ಕಂಥ ಪಂಥ ಯಾವ್ದಪ್ಪ ಅನ್ನಂದ್ರ ಪಾಶುಪತ ಪಂಥ ಅಂತಂದೇಳಿ. ಪಾಶುಪತ, ಈ ಪಾಶುಪತ ಪಂಥ ಏನಪ್ಪಾ, ಇದು ಎಲ್ಲಿ ಆರಂಭ ಆಯ್ತು, ಯಾರು ಸ್ಥಾಪನೆ ಮಾಡಿದ್ರು ಅಂತ ನೋಡ್ಬೇಕ್ನಾಗ ಆಮೇಲೆ ಈ ಶೈವ ಧರ್ಮ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿತ್ತು ಅಂದ್ರ ಸಿಂಧು ನಾಗರಿಕತೆಯಿಂದ ಹಿಡಿದು ಆರಂಭ ವೇದಗಳ ಕಾಲ ತನಕ ಇದು ಅಸ್ತಿತ್ವದಲ್ಲಿತ್ತು. ಆ ಸಂದರ್ಭದಲ್ಲಿ ಇದು ಕೂಡ ಆಮೇಲೆ ಕ್ರಿಸ್ತ ಶಕ 1ನೇ ಶತಮಾನದ ಕಾಲ ಅಥವಾ ಸಂಗಮ ಕಾಲದಲ್ಲಿ ದಕ್ಷಿಣಕ್ಕೂ ಕೂಡ ಪರಿಚಯಿಸಿತು ಅಂತಂದು ಹೇಳ್ತಾರೆ. ಅದ್ರ ನಂತರ ಮತ್ತೆ ವೈದಿಕ ಧರ್ಮ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತೈತಿ. ವೈದಿಕ ಧರ್ಮದಲ್ಲಿ ವಿಶೇಷವಾಗಿ ಏನು ಬ್ರಾಹ್ಮಿನ್ಸ್ ಇರ್ತಾರಲ್ಲ ಅವರ ಒಂದು ಧರ್ಮ, ಅಲ್ಲಿ ವಿಷ್ಣು, ಇಂದ್ರ, ಅಗ್ನಿ, ಸೂರ್ಯ ಈ ರೀತಿ ಪೂಜೆಗಳು ಪ್ರಾರಂಭ ಆಗ್ತವೆ ಅಂತ. ಇನ್ನು ಎರಡನೇದ್ದು ಹೇಳೋದಾದ್ರೆ ಪಾಶುಪತ ಪಂಥ ಅಂತ. ಈ ಪಾಶುಪತ ಪಂಥವನ್ನ ಪ್ರಾರಂಭಿಸಿದವನು ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಪ್ರಾರಂಭಿಸಿದವನು ಯಾರಪ್ಪ ಅಂದ್ರ ಗುಜರಾತಿನ ಲಕುಲೀಶ ಅಥವಾ ಲಾಕುಲಿನ್ ಅಂತಕ್ಕಂಥ ವ್ಯಕ್ತಿ ಅಥವಾ ಒಬ್ಬ ಮುನಿ ಇದನ್ನ ಸ್ಥಾಪನೆ ಮಾಡ್ತಾನೆ ಅಂತಂದು ಹೇಳ್ಬೋದು. ಯಾವ್ದನ್ನ, ಈ ಪಾಶುಪತ ಶೈವ ಪಂಥ. ಪಾಶುಪತ ಅಂದ್ರೆ ಏನು ಬೇರೆ ಅಲ್ಲ, ಇಲ್ಲಿ ಕೂಡ ಶಿವನನ್ನೇ ಪೂಜಿಸ್ತಕ್ಕಂಥದ್ದು, ಶಿವನನ್ನ ಬೇರೆ ಬೇರೆ ಅವತಾರಗಳಿಗೆ ಹೋಲಿಸ್ತಕ್ಕಂಥದ್ದು. ಮಹೇಶ್ವರನು, ಕೌಶಿಕ, ಗಾರ್ಗೇಯ, ಮೈತ್ರೇಯ, ಕುಸ್ತ ಎಂಬ 4 ಜನ ಶಿಷ್ಯರು ಇರ್ತಾರಲ್ಲ, ಇವ್ರು ಈ ಶಿಷ್ಯರು ಏನ್ ಮಾಡ್ತಾರೆ, ಈ ಲಕುಲೀಶನ ಶಿಷ್ಯರು ಶಿವನನ್ನ ಈ ಮಹೇಶ್ವರನ ಅವತಾರ ಅಂತಂದೇಳಿ ಪೂಜೆ ಮಾಡ್ಲಿಕ್ಕೆ ಮತ್ತು ಅದರ ಪಂಥವನ್ನು ಪ್ರಚಾರ ಮಾಡ್ಲಿಕ್ಕೆ ಇದು ಮಾಡ್ತಾರೆ ಅಂತಂದೇಳಿ. ಯಾಕೆ ಇಲ್ಲಿ ಪಾಶುಪತ ಅಂತ ಇವ್ರು ಮಾಡಿದ್ರು ಅನ್ನಂದ್ರ ಸಿಂಧು ಜನರ ಕಾಲದಲ್ಲಿ ಪಶುಪತಿ ಅಂತ ಏನ್ ಕರಿತಾ ಇದ್ರಲ್ಲ, ಯಾಕ ಪಾಶುಪತ ಪಂಥ ಅಂತ ಹೇಳಿದ್ರಪ್ಪ ಅನ್ನಂದ್ರ ಸಿಂಧು ನಾಗರಿಕತೆ ಕಾಲದಲ್ಲಿ ಪೂಜಿಸ್ತಕ್ಕಂಥ ದೇವರು ಪಶುಪತಿಯಾಗಿದ್ದ, ಆ ಪಶುಪತಿನೇ ಮುಂದೆ ಶಿವನಾಗಿದ್ದಾನೆ. ಹಾಗಾಗಿ ಈ ಲಾಕುಲೀಶ ಮತ್ತು ಅವನ 4 ಜನ ಶಿಷ್ಯಂದ್ರು ಏನಿದಾರಲ್ಲ, ಕೌಶಿಕ, ಗಾರ್ಗೇಯ ಮತ್ತು ಮೈತ್ರೇಯರು, ಅವ್ರು ಏನ್ ಮಾಡಿದ್ರಪ್ಪ ಅನ್ನಂದ್ರ ಈ ಪಾಶುಪತ ಪಂಥವನ್ನ ಪಶುಪತಿ ಪಂಥ ಅಥವಾ ಪಶುಪತಿಯೇ ಈ ಸೃಷ್ಟಿಯ ಮೂಲ ಅಂತಂದೇಳಿ ಅವರು ಪ್ರತಿಪಾದನೆ ಮಾಡಿದ್ರು. ಪಶುಪತಿ ಪಂಥ ಅಂತಂದೇಳಿ ಇವ್ರು ಮಾಡ್ತಾರೆ. ಅದೇ ಮುಂದೆ ಪಾಶುಪತ ಪಂಥ ಆಯ್ತು ಅಂತಂದೇಳಿ. ಇಲ್ಲಿ ಕೂಡ ಶುದ್ಧ ಶಿವನ ಸಾಧಕರು ಇವರೆಲ್ಲರೂ ಆರಾಧಕರು ಮತ್ತು ಸಾತ್ವಿಕವಾದಿಗಳು ಅಂತಂದೇಳಿ. ಶುದ್ಧ ಶಾಕಾಹಾರಿಗಳು ಮತ್ತು ಸಾತ್ವಿಕವಾದಿಗಳು ಇವರು ಸನ್ಯಾಸಿಗಳು ಆಗಿದ್ರು, ಮತ್ತೆ ಸ್ಥಾವರ ಲಿಂಗಾಧಕರಾಗಿದ್ರು ಅಂತಂದೇಳಿ. ಇಲ್ಲಿ ಸ್ಥಾವರ ಲಿಂಗಾಧಕರು ಅಂದ್ರೆ ಒಂದು ಲಿಂಗವನ್ನ ಮೂರ್ತಿ ರೂಪದಲ್ಲಿಟ್ಟು ಪೂಜಿಸ್ತಕ್ಕಂಥವ್ರು ಅಂತೇಳಿ. ಮತ್ತೆ ಇವ್ರು ಏನ್ ಮಾಡಿದ್ರಪ್ಪ ಅನ್ನಂದ್ರ
ಮುಕ್ತಿಯನ್ನ ಪಡಿಲಿಕ್ಕೆ ಇವ್ರು ಏನ್ ಮಾಡಿದ್ರು, ಯೋಗ, ವಿಧಿ, ದುಃಖಾಂತ, ಆಮೇಲೆ ಕಾರ್ಯ ಅಂತಂದು ಹೇಳಿ ಒಟ್ಟು 5 ಜ್ಞಾನಗಳು ಅಗತ್ಯ ಅಂತಂದು ಹೇಳಿ ಭಾವಿಸಿ ಅದು ಅದು ಪಾಶುಪತವನ್ನ ನಾವು ಪಡಿಬೇಕು ಅಥವಾ ಮುಕ್ತಿ ಸಿಗ್ಬೇಕಪ್ಪ ಅನ್ನಂದ್ರ ಅದನ್ನ ಪೂಜಿಸ್ಬೇಕು ಆ ಮಾರ್ಗದಲ್ಲಿ ಅಂತ ಹೇಳ್ತಾರೆ. ಇಲ್ಲಿ ಪಶುಪತಿ ಅಂದ್ರೆ ಏನಪ್ಪಾ ಅನ್ನಂದ್ರ, ಪಶು ಅಂದ್ರೆ ವ್ಯಕ್ತಿ ಆತ್ಮ, ಪತಿ ಅಂದ್ರೆ ಪರಮಾತ್ಮ. ಪಶು ಅಂದ್ರೆ ವ್ಯಕ್ತಿಯ ಆತ್ಮ, ಪತಿ ಅಂದ್ರೆ ಪರಮಾತ್ಮ. ಅಂದ್ರೆ ಇಲ್ಲಿ ವ್ಯಕ್ತಿಯ ಆತ್ಮ ಮತ್ತು ಪರಮಾತ್ಮ ಎರಡೂ ಸೇರಿ ಮಿಳಿತವಾಗ್ಬೇಕು. ಹಾಗಾಗಿ ಇದನ್ನ ಪಡೆದುಕೊಳ್ಬೇಕಪ್ಪ ಅನ್ನಂದ್ರ ನಾವು ಈ ಜೀವ, ಕರ್ಮ, ಈ ಬಂಧನಗಳಿಂದ ಮುಕ್ತಿಯನ್ನ ಪಡಿಬೇಕು. ನಾವು ಇವೆಲ್ಲವನ್ನ ಪಾಲಿಸ್ಬೇಕು ಅಂತಂದೇಳಿ ಅವರು ಪಾಶುಪತ ಪಂಥದವರು ಇದನ್ನೇನ್ ಮಾಡ್ತಾರಪ್ಪ ಅನ್ನಂದ್ರ ಪ್ರತಿಪಾದನೆಯನ್ನ ಮಾಡ್ತಾರೆ ಅಂತೇಳಿ. ಮತ್ತೆ ಈ ಪಾಶುಪತ ಪಂಥ ಕೂಡ ಕರ್ನಾಟಕಕ್ಕೆ ಹೇಗೆ ಬಂತು ಅನ್ನಂದ್ರ, ಇದು ಗುಜರಾತಿನಿಂದ ನೇರವಾಗಿ ಕರ್ನಾಟಕಕ್ಕೂ ಬಂತು ಅಂತಂದೇಳಿ ಹೇಳ್ತಾರೆ. ಏನು ಈ 4 ಜನ ಶಿಷ್ಯಂದಿರಿದ್ರು, ಅವ್ರಿಗೆ ಮತ್ತೊಂದಿಷ್ಟು ಜನ ಶಿಷ್ಯಂದಿರಿದ್ರು, ಈ ರೀತಿ ಅವರು ಪ್ರಚಾರವನ್ನ ಮಾಡ್ತಾ ಇದ್ರು. ಹಾಗಾಗಿ ಇದು ಕರ್ನಾಟಕಕ್ಕೆ ಗುಜರಾತಿನಿಂದ ಬಂದಿರಬಹುದು ಅಂತಂದೇಳಿ ಹೇಳ್ತಾರೆ ಪಾಶುಪತ ಪಂಥ ಅಂತ. ಪಾಶುಪತ ಅಂದ್ರೆ ಪಶುಪತಿ, ಸಿಂಧು ಜನರ ಪಶುಪತಿ ಏನ್ ದೇವರಿದ್ರಲ್ಲ ಅದನ್ನೇ ಆರಾಧನೆ ಮಾಡ್ತಕ್ಕಂಥವ್ರು. ಮತ್ತೆ ಇದನ್ನ ಸ್ಥಾಪನೆ ಮಾಡಿದವರು ಲಾಕುಲಿಶ ಅಥವಾ ಲಕುಲಿನ್. ಇವನಿಗೆ 4 ಜನ ಶಿಷ್ಯಂದಿರ್ತಾರೆ, ಕೌಶಿಕ, ಗಾರ್ಗಯ, ಮೈತ್ರೇಯ ಮತ್ತು ಪುಸ್ತ ಅಂತಕ್ಕಂಥವ್ರು. ಇವರು ಶುದ್ಧವಾದಂತ ಶಿವನ ಸಾಧಕರಾಗಿದ್ರು ಮತ್ತು ಆರಾಧಕರಾಗಿದ್ರು ಅಂತ ಹೇಳ್ಬೋದು. ಲಿಂಗವನ್ನ ಸ್ಥಾವರದಲ್ಲಿಟ್ಟು ಪೂಜಿಸ್ತಾ ಇದ್ರು ಅಂತಂದೇಳಿ ಹೇಳ್ಬೋದು. ಇವತ್ತು ಇವೆರಡು ಪಂಥಗಳು ಸಾಕು. ಒಂದು ಶೈವ ಪಂಥ, ಮತ್ತೊಂದು ಅಥವಾ ಶೈವ ಧರ್ಮ ಅಂತಾನೂ ಕರೀತಾರೆ, ಅಥವಾ ಶೈವಿಸಂ ಅಥವಾ ಶೈವ ಪಂಥ ಅಂತಾನೂ ಕರೀತಾರೆ. ಅದ್ರ ಜೊತೆಗೆ ಪಾಶುಪತ ಪಂಥ. ಇವೆರಡೂ ಕೂಡ ಶಿವನನ್ನ, ಇಲ್ಲಿ ಬಹಳಷ್ಟು ಬಂದಿರ್ತಕ್ಕಂಥವು ಏನು ಧಾರ್ಮಿಕ ಪಂಥಗಳಿದ್ದಾವಲ್ಲ, ಶಿವನನ್ನೇ ಕೇಂದ್ರವಾಗಿಟ್ಟುಕೊಂಡು ಬಂದಿರತಕ್ಕಂಥ ಪಂಥಗಳು. ಮುಂದೆ ಬರ್ತಕ್ಕಂಥ ಕಾಪಾಲಿಕ ಇರ್ಬೋದು, ಕಾಳಮುಖ ಇರ್ಬೋದು, ಮತ್ತು ಶಾಕ್ತರಲ್ಲಿ ಮಾತ್ರ ವಿಶೇಷವಾಗಿ ನಾವು 3 ಶಕ್ತಿ ದೇವತೆಗಳನ್ನ ನೋಡ್ತೀವಿ. ದುರ್ಗೆ, ಇದು ಪಾರ್ವತಿ, ಸರಸ್ವತಿ ಮತ್ತು ಲಕ್ಷ್ಮಿಯರನ್ನ ಅಲ್ಲಿ ನಾವು ಶಾಕ್ತ ಪಂಥದಲ್ಲಿ ನೋಡ್ತೀವಿ. ಶಾಕ್ತ ಪಂಥ ಒಟ್ಟು 3 ಜನ ಮಾತೃದೇವತೆ ಆರಾಧನೆ ಬರುತ್ತೆ ಇಲ್ಲಿ. ಅಲ್ಲಿ ತಮಸ್ಸು, ರಜಸ್ಸು ಮತ್ತು ಸಾತ್ವಿಕ ಅಂತಂದ ಏನ್ ಬರ್ತೈತಿ, ಆ 3 ಗುಣಗಳಿಗೂ ಕೂಡ ಒಬ್ಬೊಬ್ಬ ದೇವತೆಯನ್ನ ಅಲ್ಲಿ ಮೀಸಲಿಡಲಾಗಿದೆ. ಅದ್ರ ಬಗ್ಗೆ ನಾವು ನಾಳೆ ಕ್ಲಾಸ್ನಾಗ ಡಿಸ್ಕಸ್ ಮಾಡೋಣ. ಇವತ್ತಿಷ್ಟು ಸಾಕು ಪಾಶುಪತ ಮತ್ತು ಶೈವ ಧರ್ಮವನ್ನ ಕುರಿತು.